ಮೊದಲಿಗೆ ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ವಂದನೆಗಳು. ವಿಶೇಷವಾಗಿ KTF ಆನ್ಲೈನ್ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಸೋದರ ಮಹದೇವಪ್ಪನವರಿಗೂ, ನನ್ನ ಕಿರು ಪರಿಚಯವನ್ನು ಮಾಡಿಕೊಟ್ಟಂತಹ ಸೋದರ ರಾಮಚಂದ್ರರವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ನನಗೆ ಅವಕಾಶವನ್ನ ಒದಗಿಸಿಕೊಟ್ಟಂತಹ KTFನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟ. ಈ ದಿನ ಉಪನ್ಯಾಸದ ವಿಷಯ ಈಗಾಗಲೇ ಸಹೋದರರು ನಿಮಗೆ ಹೇಳಿದ್ದಾರೆ. ಸತ್ಯಕ್ಕೆ ಎಚ್ಚರಗೊಳ್ಳುವುದು. ಸತ್ಯ ಅಂತಕ್ಕಂಥ ಪದವನ್ನ ನಾವು ಅನೇಕ ಅರ್ಥದಲ್ಲಿ ಬಳಸ್ತಾ ಬಂದಿದೆ. ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳ್ತಕ್ಕಂಥ ವ್ಯಕ್ತಿ ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ಅಂತ ಪ್ರಮಾಣ ಕೂಡ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ವಾಡಿಕೆ ಇದೆ. ಅಂದ್ರೆ ಕಂಡದ್ದನ್ನ ಕಂಡ ಹಾಗೆ ವಸ್ತು ಸ್ಥಿತಿಯನ್ನ ಹೇಳ್ತೇನೆ ಅಥವಾ ನಿಜವಾದದ್ದನ್ನೇ ನಾನು ನುಡಿಯುತ್ತೇನೆ ಎನ್ನುವಂತಹ ಅರ್ಥದಲ್ಲಿ. ಭಾರತ ಸರ್ಕಾರದ ಲಾಂಛನದಲ್ಲಿ ನಾವು ನೋಡೋದಾದ್ರೆ ಸತ್ಯಮೇವ ಜಯತೆ ಎಂಬುವಂತಹ ವಾಕ್ಯ ಇದೆ. ಅಂದ್ರೆ ಸತ್ಯಕ್ಕೆ ಯಾವಾಗಲೂ ಜಯ ಅನ್ನುವಂತಹ ಅರ್ಥ. ಥಿಯೋಸಾಫಿಕಲ್ ಸೊಸೈಟಿಯ ಧ್ಯೇಯ ವಾಕ್ಯವೂ ಕೂಡ ಸತ್ಯಾನ್ನಾಸ್ತಿ ಪರೋಧರ್ಮ ಅನ್ನುವಂಥದ್ದು. ಅಂದ್ರೆ ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ. ಸತ್ಯ ಅನ್ನುವಂತಹ ಪದವನ್ನ ಇಲ್ಲಿ ವಿಶಾಲವಾದ ಅರ್ಥದಲ್ಲಿ ಉಪಯೋಗಿಸಲಾಗಿದೆ. ಧಾರ್ಮಿಕ ಜೀವನವನ್ನ ನಡೆಸ್ತಕ್ಕಂತಹ ವ್ಯಕ್ತಿ ಸತ್ಯವನ್ನ ಪರಿಪಾಲಿಸ್ತಾನೆ, ಧರ್ಮ ಮಾರ್ಗದಲ್ಲಿ ನಡೀತಾ ಇರ್ತಾನೆ. ಅಂದ್ರೆ ಸರಿಯಾದ ಜೀವನ ಕ್ರಮ, ನೈತಿಕ ಮೌಲ್ಯಗಳ ಆಧಾರದ ಮೇಲೆ ಮಾಡ್ತಕ್ಕಂತಹ ಜೀವನ. ಸತ್ಯ ಅಂತಕ್ಕಂಥದ್ದು ಹೇಗೆ ಆಳ ಅರ್ಥದಲ್ಲಿ ವಿವಿಧ ಪದರಗಳಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿರುವಂತಹ ವಿಷಯ. ವ್ಯಾವಹಾರಿಕ ಪ್ರಪಂಚದಲ್ಲಿ ಒಂದು ರೀತಿ ನಾವು ಅರ್ಥೈಸ್ಕೊಂಡ್ರೆ, ಆಧ್ಯಾತ್ಮ ವಾಂಗ್ಮಯದಲ್ಲಿ ಸತ್ಯಕ್ಕೆ ಬಹಳ ಹೆಚ್ಚಿನ ಅರ್ಥವಿದೆ. ಶಬ್ದಗಳಿಗೆ ಮೀರಿದಂತಹ ಮೂಲ ಸತ್ಯ ಅಂತ ಹೇಳುವಂತ. ಶಬ್ದಗಳಿಗೆ ಮೀರಿದ ಮೂಲ ಸತ್ಯ. ಶಬ್ದಗಳು ಕೇವಲ ನಮ್ಮ ಆಲೋಚನೆಗಳ ಅಭಿವ್ಯಕ್ತತೆಯಾಗಿರುತ್ತೆ ಅಲ್ವಾ? ಆದ್ರೆ ಈ ಶಾಶ್ವತ ಸತ್ಯ, ಮೂಲ ಸತ್ಯ ಅಂತಕ್ಕಂಥದ್ದು ಶಬ್ದಗಳಿಗೆ ಮೀರಿದಂಥದ್ದು ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಹೇಳ್ತಾರೆ ಆಧ್ಯಾತ್ಮ ವಾಂಗ್ಮಯದಲ್ಲಿ ಸತ್ಯ ಅಂತಕ್ಕಂಥದ್ದು ಯಾರಿಗೂ ಕೂಡ ತಿಳಿದಿಲ್ಲ. ಮನುಷ್ಯನ ಗ್ರಹಿಕೆಯ ಶಕ್ತಿಗೆ ಇದು ಅತೀತವಾಗಿದೆ. ಮನುಷ್ಯ ಮನಸ್ಸಿನ ಮುಖಾಂತರ ಕೆಲಸ ಮಾಡ್ತಾನೆ, ಸಾಧಾರಣ ಮನುಷ್ಯ. ಆತನ ಗ್ರಹಿಕೆಗೆ ಅತೀತವಾಗಿರ್ತಕ್ಕಂಥದ್ದು ಈ ಸತ್ಯ ಎನ್ನುವಂತಹ ಒಂದು ತತ್ವ. ತನ್ನ ಜ್ಞಾನಕ್ಕೆ ಅಥವಾ ಬುದ್ಧಿಮತ್ತೆಗೆ ಎಟುಕದಂತಹ ಒಂದು ತತ್ವ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಈ ಸತ್ಯವನ್ನ ಕೇವಲ ನಾವು ಅರಿಯಬಹುದಾಗಿದೆ. ಇಲ್ಲಿ ಪದಗಳನ್ನ ನಾವು ಬಹಳ ಗಮನಿಸಿ, ಅಂದ್ರೆ ಕೇವಲ ಅರಿಯಬಹುದಾಗಿದೆ, ಗ್ರಹಿಕೆಯ ಶಕ್ತಿಗೆ ಅತೀತವಾಗಿದೆ, ಆದ್ರೆ ಕೇವಲ ಅರಿಯಬಹುದಾಗಿದೆ, ಅನುಭವಕ್ಕೆ ನಿಲುಕುವುದಾಗಿದೆ. ಮನುಷ್ಯನ ಶಬ್ದಗಳ ವರ್ಣನೆಯಿಂದ ಅದು ಬಹಳ ಕುಬ್ಜವಾಗುತ್ತೆ, ಅದು ಅರ್ಥಹೀನವಾಗುತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ನಮಗೆ ಆಧ್ಯಾತ್ಮ ವಾಂಗ್ಮಯದಲ್ಲಿ ತಿಳಿಸಲಾಗಿದೆ. ಸಂತರು ಸತ್ಯವನ್ನ ಏನ್ ಕರೀತಾರೆ? ಬ್ರಹ್ಮನ್ ಅಂತ ಅಂತಾರೆ. ಅದು ಸರ್ವೋತ್ಕೃಷ್ಟವಾದದ್ದು, ಅದು ಅನಿಯಮಿತ ಪ್ರಜ್ಞೆಯನ್ನ ಹೊಂದಿದ್ದು, ಎಲ್ಲಾ ಕಡೆಯೂ ಎಲ್ಲದರಲ್ಲೂ ಇರುವಂತದ್ದು. ಅಬ್ಸಲ್ಯೂಟ್ ಟ್ರೂತ್ ಅಂತ ಏನ್ ಹೇಳ್ತೀವಿ, ಮೂಲ ಸತ್ಯ ಅಂತ ಏನ್ ಹೇಳ್ತೀವಿ, ಆಧ್ಯಾತ್ಮ ವಾಂಗ್ಮಯದಲ್ಲಿ ಅದು ಎಲ್ಲ ಕಡೆಯೂ ಎಲ್ಲದರಲ್ಲೂ ಇರುವಂತದ್ದು. ನಾವು ತಿಳ್ಕೊಂಡಿದ್ದೇವೆ, ಅಣು ರೇಣು ತೃಣ ಕಾಷ್ಟದಲ್ಲೂ ಕೂಡ ಆತನಿದ್ದಾನೆ. ಅದೇ ನಿತ್ಯ ಸತ್ಯ ಶಾಶ್ವತ ತತ್ವ ಅನ್ನುವಂಥದ್ದು.
ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆ ಪರಬ್ರಹ್ಮ ತತ್ವದ ಅಂಶವೇ ಆಗಿದ್ದಾನೆ. ಅದಕ್ಕೆ ಜ್ಞಾನಿಗಳು ಉಪನಿಷತ್ತುಗಳು ಹೇಳುವಂಥದ್ದು ಅಹಂ ಬ್ರಹ್ಮಾಸ್ಮಿ, ಅಂದ್ರೆ ನಾನೇ ಆ ಬ್ರಹ್ಮನಾಗಿದ್ದೇನೆ ಅನ್ನುವಂಥದ್ದು. ವೇದಗಳು ಅದನ್ನ ಅತೀತವಾದದ್ದು, ಅಳೆಯಲಾಗದ್ದು, ಅಂದ್ರೆ ಅಮೇಯ, ಕೊನೆ ಇಲ್ಲದ್ದು, ಅನಂತ, ಅನಾದಿ, ಆನಂದಕರವಾದದ್ದು ಅನ್ನುವಂತಹ ರೀತಿಯಲ್ಲಿ ವರ್ಣನೆಯನ್ನ ಕೊಡ್ತಕ್ಕಂಥ. ಅದಕ್ಕೆ ವಿರುದ್ಧವಾಗಿಯೂ ಕೂಡ ಇಲ್ಲಿ ವರ್ಣನೆ ಸಿಗುತ್ತೆ ನಮ್ಗೆ. ಅತೀ ಚಿಕ್ಕದು ಮತ್ತೆ ಮಿತಿಯುಳ್ಳದ್ದು ಅಂತ ಕೂಡ ಹೇಳುವಂಥದ್ದು. ಇದು ಸಾಮಾನ್ಯ ಮನುಷ್ಯನ ಮನಸ್ಸಿಗೆ ಎಟುಕುವಂಥದ್ದಲ್ಲ. ಅಲ್ಲಿ ಸಂಕುಚಿತತೆ ಸಾಮಾನ್ಯವಾಗಿ ಇದ್ದೇ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ ಬುದ್ಧರು, ಈ ಸಂಕುಚಿತತೆಗೆ ಕಾರಣ ಏನಪ್ಪಾ ಅಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂತಹ ಅಜ್ಞಾನ ಮತ್ತೆ ಅವಿದ್ಯೆ ಅಂತ ಹೇಳ್ತಾರೆ. ಈ ಒಂದು ಶಾಶ್ವತ ಸತ್ಯ ತತ್ವವಿದೆಯಲ್ಲ, ಪರಬ್ರಹ್ಮ ತತ್ವ, ವೇದಾಂತ ಹೇಳ್ತಕ್ಕಂಥದ್ದು ಈ ಆನಂದವನ್ನೇ ಸಹಜ ಮತ್ತೆ ಪ್ರಜ್ಞೆಯ ಮೂಲ ಸ್ಥಿತಿ ಅಥವಾ ಪರಬ್ರಹ್ಮ ತತ್ವ ಅಂತ ಹೇಳುವಂತ. ನಾವೆಲ್ಲ ಕೇಳಿ ಓದಿ ತಿಳ್ಕೊಂಡಿದ್ದೇವೆ ಅಲ್ವಾ? ಸತ್ಯಂ ಶಿವಂ ಸುಂದರಂ ಎನ್ನುವಂತಹ ಮಾತಿದೆ. ಏನಪ್ಪಾ ಅಂದ್ರೆ ಸೌಂದರ್ಯವೇ ಸತ್ಯ, ಸತ್ಯವೇ ಸೌಂದರ್ಯ. ಇವೆರಡೂ ಕೂಡ ಆ ಪರಬ್ರಹ್ಮನ ಎರಡು ಮುಖಗಳು, ಎರಡೂ ಕೂಡ ಪರಬ್ರಹ್ಮ ತತ್ವವೇ ಅನ್ನುವಂತಹ ವಿಚಾರವಾಗಿ ನಾವು ತಿಳ್ಕೊಂಡಿದ್ದೇವೆ. ಅನುಭಾವಿ ಕವಿ ಬಯಾಜೀದ್ ಅಂತಕ್ಕಂತಹ ಒಬ್ಬ ಸೂಫಿ ಸಂತ ಹೇಳ್ತಾನೆ, ನಾನೇ ಅದು ಅಂದ್ರೆ ಆ ಬ್ರಹ್ಮನ್ ಅಥವಾ ಸತ್ಯ, ಪೂರ್ಣ ಪ್ರಕಾಶದಿಂದ ಕೂಡಿರುವಂತಹ ಅಪರಿಮಿತವಾದದ್ದು, ವೈಭವಯುತವಾದದ್ದು, ಪ್ರೇಮ ಮತ್ತೆ ನಗುವಿನಿಂದೊಡಗೂಡಿದ ವ್ಯಕ್ತಿ, ನಾನು ಮುಕ್ತ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಇದು ಒಂದು ರೀತಿಯಲ್ಲಿ ಸತ್ಯದ ಪ್ರತಿಪಾದನೆ. ಈಗಾಗ್ಲೇ ನಾವು ತಿಳ್ಕೊಂಡ ಹಾಗೆ ಅಹಂ ಬ್ರಹ್ಮಾಸ್ಮಿ ಅಂತ ಏನು ಉಪನಿಷತ್ತುಗಳು ಹೇಳುತ್ತೋ ಅದನ್ನೇ ಈ ಸೂಫಿ ಸಂತರು ಬೇರೆ ರೀತಿಯಲ್ಲಿ ಹೇಳ್ತಾ ಇರತಕ್ಕಂಥದ್ದು. ಉಪನಿಷತ್ತುಗಳು ಮತ್ತೆ ಹೇಳುವಂಥದ್ದು ತತ್ವಂ ಅಸಿ, ಅಂದ್ರೆ ತ್ವಂ ತತ್ ಅಸಿ, ನಾನು ಅದೇ ಆಗಿದ್ದೇನೆ. ಅಂದ್ರೆ ಆ ಪರಬ್ರಹ್ಮನ ಅಂಶವೇ ನನ್ನಲ್ಲಿರ್ತಕ್ಕಂಥದ್ದು, ನಾನು ಬೇರೆಯಲ್ಲ, ಆ ಪರಬ್ರಹ್ಮ ತತ್ವ ಬೇರೆಯಲ್ಲ, ಆ ನಿತ್ಯ ಸತ್ಯ ಶಾಶ್ವತ ತತ್ವವು ಬೇರೆಯಲ್ಲ ಅನ್ನುವಂತಹ ರೀತಿಯಲ್ಲಿ ನಮಗೆ ಸತ್ಯವನ್ನ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಆದ್ರೆ ನಾವು ಲೌಕಿಕದಲ್ಲಿರ್ತಕ್ಕಂತಹ ಸಾಮಾನ್ಯ ಮನುಷ್ಯರು ಇನ್ನೂ ಕೂಡ ಭೂಮಿಯ ಮೇಲೆ ನಾವು ಜೀವನವನ್ನ ನಡೆಸ್ತಾ ಇದ್ದೇವೆ. ಈ ಒಂದು ಸತ್ಯಕ್ಕೆ ಎಚ್ಚೆತ್ತುಕೊಳ್ಬೇಕು ಅಂತಂದ್ರೆ ನಾವು ಹಂತ ಹಂತವಾಗಿ ಅನೇಕ ಮಜಲುಗಳಲ್ಲಿ ಇದನ್ನ ಅರ್ಥೈಸ್ಕೊಳ್ಬೇಕಾಗಿದೆ. ಅದಕ್ಕೆ ಈ ದಿನದ ಉಪನ್ಯಾಸದ ಶೀರ್ಷಿಕೆ ಸತ್ಯಕ್ಕೆ ಎಚ್ಚರಗೊಳ್ಳುವುದು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಸತ್ಯವನ್ನ ಕಂಡುಕೊಳ್ತಕ್ಕಂಥದ್ದೇ ಮನುಷ್ಯ ಜೀವನದ ಗುರಿ. ಮನುಷ್ಯನ ಜೀವನಕ್ಕೆ ಒಂದು ಗುರಿ ಇರಬೇಕು. ಬರೀ ವ್ಯಾವಹಾರಿಕ ಪ್ರಪಂಚ ಶಾಶ್ವತವಲ್ಲ, ವ್ಯಾವಹಾರಿಕ ಜೀವನವೇ ಸರ್ವಶ್ರೇಷ್ಠವಲ್ಲ. ನಮಗೆ ನಿತ್ಯ ಸತ್ಯವನ್ನ ಕಂಡುಕೊಳ್ತಕ್ಕಂಥದ್ದು ನಮ್ಮ ಜೀವನದ ಪ್ರಮುಖ ಗುರಿಯಾಗಿರ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಅನೇಕರು ಪ್ರತಿಪಾದಿಸಿರ್ತಕ್ಕಂತಹ ಸತ್ಯದ ಬಗ್ಗೆ ಇರುವಂತಹ ವಿಚಾರಗಳನ್ನ ಮೊದಲಿಗೆ ತಿಳ್ಕೊಳ್ತಾ ಹೋಗೋಣ. ಪತಂಜಲಿಯವರ ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಮೊದಲನೆಯ ಅಂಗವೇ ಯಮ ಅನ್ನುವಂಥದ್ದು. ಅಂದ್ರೆ ಆತ್ಮ ಸಂಯಮವನ್ನ ತಿಳಿಸ್ತಕ್ಕಂತಹ 5 ಅಂಶಗಳು. ಪತಂಜಲಿಯವರ ಯೋಗ ಮಾರ್ಗದಲ್ಲಿ 8 ಅಂಗಗಳಿದೆ, ಅಷ್ಟಾಂಗ ಮಾರ್ಗ ಅಂತ ಹೇಳುವಂಥದ್ದು ಅಲ್ವಾ. ಅದರಲ್ಲಿ ಮೊದಲನೆಯ ಅಂಗವೇ ಯಮ. ಇದರಲ್ಲಿ ಬರ್ತಕ್ಕಂತಹ ಆತ್ಮ ಸಂಯಮಕ್ಕೆ ಸಂಬಂಧಪಟ್ಟಂತಹ 5 ಅಂಶಗಳು ಏನಪ್ಪಾ ಅಂದ್ರೆ ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ ಮತ್ತೆ ಬ್ರಹ್ಮಚರ್ಯ. ಸತ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶ. ಆಧ್ಯಾತ್ಮ ಮಾರ್ಗದಲ್ಲಿ ನಡೀತಾ ಇರತಕ್ಕಂತಹ ಯೋಗ ಸಾಧಕನಿಗೆ ಯೋಗ ಶಿಕ್ಷಣಕ್ಕೆ ಅಗತ್ಯವಾದಂತಹ ನೈತಿಕ ತಳಹದಿಯನ್ನ ಹಾಕಿ ಕೊಡ್ತಾ ಇರತಕ್ಕಂಥದ್ದೇ ಈ ಯಮ ನಿಯಮಗಳು. ಈ ಒಂದು ಅಷ್ಟಾಂಗ ಮಾರ್ಗದಲ್ಲಿ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂತಹ ಮೂಲಭೂತ ಅಂಶಗಳು. ಹಾಗಾದ್ರೆ
ಸತ್ಯ ಅನ್ನೋದನ್ನ ಯಾವ ರೀತಿ ಪ್ರತಿಪಾದನೆ ಮಾಡಲಾಗಿದೆ ಇಲ್ಲಿ ಅಂತ ನೋಡ್ತಾ ಹೋದ್ರೆ, ಸತ್ಯ ಅಂತಕ್ಕಂದ್ರೆ ನಿಜವನ್ನ ಹೇಳುವುದು ಅಂತ ಅಷ್ಟೇ ತಿಳ್ಕೊಳ್ಳೋದಲ್ಲ, ನಾವು ಆಡ್ತಕ್ಕಂತಹ ಮಾತಿನಲ್ಲಿ ಉತ್ಪ್ರೇಕ್ಷೆ ಇಲ್ಲದಲೇ ಇರ್ತಕ್ಕಂಥದ್ದು, ಎರಡು ಅರ್ಥ ಬರುವಂತಹ ಮಾತುಗಳನ್ನ ಆಡದಲೇ ಇರ್ತಕ್ಕಂಥದ್ದು, ನಾಟಕೀಯ ಮಾತು ಅಥವಾ ನಟನೆ ಯಾವುದೂ ಕೂಡ ಇಲ್ಲದಲೇ ಇರ್ತಕ್ಕಂಥ ಮಾತುಗಳು ಮಾತ್ರ ಸತ್ಯ ಅಂತ ಅನ್ಸ್ಕೊಳ್ತಕ್ಕಂಥದ್ದು. ಇಲ್ಲ ಅಂದ್ರೆ ಆ ಮಾತುಗಳು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅನ್ನುವ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರೋದು ಏನಪ್ಪಾ ಅಂದ್ರೆ, ನೇರವಾಗಿ ಸುಳ್ಳು ಹೇಳ್ತಕ್ಕಂಥದ್ದು, ಇಲ್ಲದಲೇ ಇರ್ತಕ್ಕಂಥ ವಿಚಾರವನ್ನ ಹೇಳ್ತಕ್ಕಂಥದ್ದು ತಪ್ಪು ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಈ ನಮ್ಮ ನಡೆ ನುಡಿಯಲ್ಲಿ ಕಂಡು ಬರ್ತಕ್ಕಂತಹ ಅಸತ್ಯದ ಅನೇಕ ರೂಪಗಳನ್ನ ತಪ್ಪು ಅಂತ ಪರಿಗಣಿಸೋದಿದೆಯಲ್ಲ, ಅದೇ ಧರ್ಮ ಸೂಕ್ಷ್ಮತೆ. ಆ ಸೂಕ್ಷ್ಮತೆಯನ್ನ ನಾವು ಬಹಳ ಚೆನ್ನಾಗಿ ಗ್ರಹಿಸಬೇಕು. ಅಂದ್ರೆ ಸತ್ಯಕ್ಕೆ ವಿರುದ್ಧವಾದದ್ದು ಸುಳ್ಳು, ಸತ್ಯವಲ್ಲದನ್ನ ಹೇಳ್ತಕ್ಕಂಥದ್ದು ಸುಳ್ಳು, ಅದು ಸರಿಯಲ್ಲ ಅಂತ ನಾವು ತಿಳ್ಕೊಂಡಿರೋದು. ಆದ್ರೆ ಇಲ್ಲಿ ಹೇಳ್ತಕ್ಕಂಥದ್ದು ಯಾವುದೇ ಉತ್ಪ್ರೇಕ್ಷೆಯಿಂದ ಮಾತನಾಡ್ತಕ್ಕಂಥದ್ದು, ಯಾವುದೋ ಒಂದು ನಟನೆಯಿಂದ ಮಾತನಾಡ್ತಕ್ಕಂಥದ್ದು ಅದೂ ಕೂಡ ಅದು ಸತ್ಯವಲ್ಲ ಅಥವಾ ಅಸತ್ಯ ಅನ್ನುವಂತ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಅದನ್ನ ಹೇಳ್ತಾರೆ ಅಸತ್ಯ. ಅಸತ್ಯಕ್ಕೆ ಅನೇಕ ರೂಪಗಳಿದೆ, ಆ ರೂಪಗಳನ್ನ ನಾವು ಗಮನಿಸ್ತಕ್ಕಂಥದ್ದೇ ಬಹಳ ಮುಖ್ಯ ಅಂತ ಹೇಳುವಂಥದ್ದು. ನಮ್ಮ ಜೀವನದಲ್ಲಿ ಎದುರಾಗ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ನಾವು ನಮ್ಮ ಜೀವನವನ್ನ ಗಮನಿಸ್ಕೊಂಡಿದ್ದೆ ಆದ್ರೆ, ನಮಗೆ ಎದುರಾಗ್ತಕ್ಕಂತಹ ಅನೇಕ ತೊಡಕುಗಳಿಗೆ, ಸಮಸ್ಯೆಗಳಿಗೆ ಈ ಅಸತ್ಯದ ವಿವಿಧ ರೂಪಗಳೇ ಕಾರಣ. ಅಂದ್ರೆ ನಿಜ ಸ್ಥಿತಿಯನ್ನ, ಯಥಾರ್ಥವನ್ನ ಅದನ್ನ ತಿರುಚಿ ಅಥವಾ ಅದನ್ನ ಉತ್ಪ್ರೇಕ್ಷೆಯಿಂದ ಅಥವಾ ನಾಟಕೀಯವಾಗಿ ಹೇಳ್ತಕ್ಕಂತಹ ರೀತಿ ಇದೆಯಲ್ಲ, ಅದರಿಂದ ಕೂಡ ನಾವು ತೊಂದರೆಗೆ ಸಿಕ್ಕಾಕೊಳ್ತೀವಿ ಅಂತ ನಾವು ಅಂದ್ಕೊಳ್ತೀವಿ. ನಿಜವನ್ನೇ ಹೇಳ್ತಾ ಇದ್ದೇನೆ, ಸತ್ಯವನ್ನೇ ಹೇಳ್ತಾ ಇದ್ದೇನೆ ನಾನು ಅಂತ. ಆದ್ರೆ ಸ್ವಲ್ಪ ಅದರಲ್ಲಿ ಉತ್ಪ್ರೇಕ್ಷೆ ಉಂಟಾಯ್ತು ಅಂದ್ರೂ ಕೂಡ, ಹೆಚ್ಚಿನ ಒತ್ತು ಕೊಟ್ಟು ನಾವು ಏನೋ ಒಂದು ವಿಚಾರವನ್ನ ಇದ್ದದ್ದನ್ನು ಹೇಳಿದ್ರು ಕೂಡ ಅಲ್ಲಿ ಭಾವ ಬದಲಾಗತ್ತೆ, ಅದು ಅಸತ್ಯದ ರೂಪವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ನಮ್ಮಲ್ಲಿ ಸಾಧಾರಣವಾಗಿ ಹೇಳ್ತಕ್ಕಂತ ಒಂದು ಗಾದೆ ಮಾತಿದೆ, ನಮ್ಗೆಲ್ಲ ಗೊತ್ತೇ ಇರುತ್ತೆ ಅದು. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂದ್ರಂತೆ ಅಂತ. ಯಾವುದೋ ಒಂದು ಮಾತು ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದು ಮಾತು ಬದಲಾವಣೆ ಆಗ್ತಾ ಹೋಗುತ್ತೆ, ಅಂದ್ರೆ ರೂಪ ಬದಲಾವಣೆ ಆಗ್ತಾ ಹೋಗುತ್ತೆ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ರೀತಿಯಲ್ಲಿ, ಅಂದ್ರೆ ಉತ್ಪ್ರೇಕ್ಷೆಯಿಂದ ನಾವು ಮಾತನಾಡ್ತಕ್ಕಂಥದ್ದು ಇದು ಒಂದು ರೀತಿ. ಆದ್ರೆ ಒಬ್ಬ ವ್ಯಕ್ತಿ ತನಗೆ ಇಷ್ಟ ಇಲ್ಲದಲೇ ಇರ್ತಕ್ಕಂತಹ ಸಂದರ್ಭ ಅಥವಾ ತನಗೆ ಯಾವುದೋ ಒಂದು ಕಷ್ಟ ಎದುರಾಯ್ತು ಅಂತ ಇಟ್ಕೊಂಡ್ರೆ, ಆ ಸಂದರ್ಭದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಆ ಕಷ್ಟದಿಂದ ತಾನು ಹೊರಬರೋದಕ್ಕೆ ಸುಲಭವಾಗಿ ಉಪಯೋಗಿಸ್ತಕ್ಕಂತಹ ಮಾರ್ಗ ಯಾವ್ದಪ್ಪ ಅಂದ್ರೆ ಸುಳ್ಳು ಹೇಳ್ತಕ್ಕಂಥ. ಆದ್ರೆ ಸುಳ್ಳು ಹೇಳ್ತಕ್ಕಂಥದ್ದು ಎಷ್ಟು ತಪ್ಪು ಅಂತ ಗೊತ್ತು. ಒಂದ್ ಸಾರಿ ಸುಳ್ಳು ಹೇಳಿದ್ರೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನಾವು 100 ಸುಳ್ಳು ಹೇಳ್ಬೇಕಾಗತ್ತೆ. ಆದ್ರಿಂದ ಇನ್ನೂ ಹೆಚ್ಚು ಕಷ್ಟಗಳನ್ನ ನಾವು ಸೃಷ್ಟಿಸ್ಕೊಳ್ತೀವಿ ಅಂತ ನಾವು ನಮ್ಮ ಜೀವನದಲ್ಲಿ ಒಮ್ಮೆ ನಾವು ಅವಲೋಕಿಸಿ ನೋಡಿದ್ರೆ ನಮ್ಮ ನಡೆ ನುಡಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹೀಗೆ ಅನೇಕ ಸುಳ್ಳುಗಳ ಸರಪಣಿಗಳನ್ನ ಹೆಣ್ಕೊಳ್ತಾ ಹೋದ್ರೆ ಕಷ್ಟಗಳನ್ನ ನಾವು ಎದುರುಗೊಂಡು ನಮ್ಮ ಮನಸ್ಸೇನಾಗತ್ತೆ, ಬಹಳ ಕ್ಷೋಭೆಗೆ ಒಳಗಾಗತ್ತೆ, ಭಾವನಾತ್ಮಕ ಕ್ಷೋಭೆಗಳಿಗೆ. ಹೊರಗಡೆ ನಾವು ಸುಳ್ಳೇನೋ ಹೇಳ್ಬಿಡ್ಬೋದು, ಆದ್ರೆ ಮನಸ್ಸಾಕ್ಷಿ ಅನ್ನೋದೊಂದು ಇದೆಯಲ್ಲ, ಅದು ಹೇಳ್ತಾ ಇರುತ್ತೆ ನೀನ್ ಸುಳ್ಳು ಹೇಳಿದೀಯಾ ಅಂತ. ಅದು ಮನಸ್ಸನ್ನ ಬಹಳ ಕಳವಳಗೊಳ್ಳುವ ಹಾಗೆ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ ಬಹಳವಾಗಿ ಭಾವನಾತ್ಮಕ ಕ್ಷೋಭೆಗಳಿಗೆ ನಾವು ಒಳಗಾಗ್ತೀವಿ ಅಂತ. ಸುಳ್ಳು ಹೇಳ್ತಾ ಜೀವನ ಮಾಡುವಾಗ ನಮಗೆ ಗೊತ್ತಾಗೋದಿಲ್ಲ. ಸತ್ಯವನ್ನ ನಾವು ಯಾವಾಗ ಅನುಷ್ಠಾನ ಮಾಡಬೇಕು ಅಂತ ಗಂಭೀರವಾಗಿ ನಾವು ಪ್ರಾರಂಭ ಮಾಡ್ತೀವೋ ಆಗ ಮಾತ್ರ ಈ ಅಸತ್ಯದ ಸೂಕ್ಷ್ಮ ರೂಪಗಳಿದೆಯಲ್ಲ ಅವು ನಮಗೆ ಗೋಚರವಾಗತ್ತೆ ಅಥವಾ ನಮ್ಮ ಗಮನಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಸತ್ಯವನ್ನೇ ಹೇಳ್ಬೇಕು, ನಾನು ಸತ್ಯವನ್ನೇ ಪರಿಪಾಲನೆ ಮಾಡ್ತೀನಿ ಅಂದ್ರೆ ಯಾವ ರೀತಿ ನಮ್ಮ ಮಾತಿರ್ಬೇಕು, ಪ್ರತಿಯೊಂದು ಮಾತು ನಡೆ ಎಲ್ಲದರಲ್ಲೂ ಕೂಡ ಎಷ್ಟು ಜಾಗರೂಕರಾಗಿರ್ಬೇಕು, ಎಷ್ಟು ಗಮನವಿಟ್ಟು ನಾವು ಮಾತನಾಡ್ಬೇಕು ಅಂತಕ್ಕಂಥದ್ದು
ಆ ಸತ್ಯದ ಪರಿಪಾಲನೆಯನ್ನ ಪ್ರಾರಂಭ ಮಾಡಿದಾಗ ನಮ್ಗೆ ಖಂಡಿತವಾಗ್ಲೂ ಗೋಚರವಾಗತ್ತೆ. ಅದಕ್ಕೆ ಈ ಸತ್ಯದ ಪರಿಪಾಲನೆ ಪ್ರಾರಂಭಿಕ ಹಂತದಲ್ಲಿ ಆಧ್ಯಾತ್ಮ ಸಾಧಕನಿಗೆ ಎಷ್ಟು ಮುಖ್ಯ ಅಂದ್ರೆ, ಈ ದಾರಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇದು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂದ್ರೆ, ಬುದ್ಧಿ ಪ್ರಜ್ಞೆ ಅಥವಾ ಅಂತರ್ಬೋಧೆ ವಿಕಾಸ ಆಗಬೇಕು ಅಂದ್ರೆ ಈ ಸತ್ಯ ಅಂತಕ್ಕಂಥದ್ದನ್ನ ಸಾಧಕ ಅನುಷ್ಠಾನ ಮಾಡಲೇಬೇಕು. ಅದಕ್ಕೆ ಹೇಳ್ತಕ್ಕಂಥದ್ದು ಇದು ಆಧ್ಯಾತ್ಮ ಸಾಧಕನಿಗೆ ಆಧ್ಯಾತ್ಮಿಕ ವಿಕಾಸಕ್ಕೆ ತಳಹದಿಯನ್ನ ಹಾಕಿಕೊಡುವಂಥದ್ದು ಅನ್ನುವ ರೀತಿಯಲ್ಲಿ. ಏಕೆಂದ್ರೆ ಮನುಷ್ಯನ ಪ್ರಜ್ಞೆ ಈಗ ಪ್ರಸ್ತುತ ಸ್ಥೂಲ ಮತ್ತೆ ಭಾವನೆಗಳು, ಆಲೋಚನೆಗಳು ಇಷ್ಟಕ್ಕೆ ಸೀಮಿತವಾಗಿದೆ ಸಾಧಾರಣ ಮನುಷ್ಯನದ್ದು. ಅದಕ್ಕಿಂತ ಮೀರಿ ನಾವು ಬುದ್ಧಿ ಪ್ರಜ್ಞೆಯಲ್ಲಿ ಜಾಗೃತರಾಗಬೇಕು ಅಂದ್ರೆ, ನಮ್ಮ ಅಂತರ್ಬೋಧೆ ವಿಕಾಸ ಆಗಬೇಕು ಅಂತಂದ್ರೆ ಪ್ರಾರಂಭಿಕ ಹಂತದಲ್ಲೇ ಸಾಧಕ ಸತ್ಯವನ್ನ ಅನುಷ್ಠಾನ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂತಹ ವಿಚಾರವನ್ನ ಆಧ್ಯಾತ್ಮ ಸಾಧಕರು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು, ಅದರ ಬಗ್ಗೆ ಗಮನವನ್ನ ಕೊಡ್ಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ, ಸಂಪೂರ್ಣವಾದ ಸತ್ಯ ಪರಿಪಾಲನೆಯ ಸದ್ಗುಣವನ್ನ ಪ್ರಾರಂಭದಲ್ಲೇ ಸಾಧಿಸ್ಬೇಕು. ಇಲ್ದಿದ್ರೆ ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಒಂದು ವಿವರಣೆಯಲ್ಲಿ ಪಡ್ಕೊಳ್ಬಹುದು. ಅಂತಹ ವ್ಯಕ್ತಿಯನ್ನ ಯಾವ ದೀಪವನ್ನು ಕೂಡ ಇಟ್ಕೊಳ್ಳದಲೆ ರಾತ್ರಿಯಲ್ಲಿ ಶೋಧನೆಗಾಗಿ ಅರಣ್ಯವನ್ನ ಪ್ರವೇಶಿಸುವ ವ್ಯಕ್ತಿಗೆ ಹೋಲಿಸಲಾಗಿದೆ. ಅರಣ್ಯದಲ್ಲಿ, ಕಾಡಿನಲ್ಲಿ ಕತ್ತಲೆ ಇರ್ತಕ್ಕಂಥದ್ದು. ಅಲ್ಲಿ ಶೋಧನೆ ಮಾಡೋದಕ್ಕೆ ಹೋಗುವಾಗ ನಮಗೆ ಒಂದು ದೀಪವನ್ನ ಹಿಡ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇದೆ. ಅದು ಯಾವ ರೀತಿಯ ಒಂದು ದೀಪ ಆಗಬೇಕು? ಆಧ್ಯಾತ್ಮಿಕ ಮಾರ್ಗದಲ್ಲಿ ಸತ್ಯದ ದೀಪ. ಆ ಸತ್ಯದ ದೀಪ ಹಿಡ್ಕೊಂಡು ಹೋದ್ರೆ ಮಾತ್ರ ಈ ಮಾರ್ಗದಲ್ಲಿ ಮುಂದುವರೆದು ನಾವು ನಮ್ಮ ಬುದ್ಧಿ ಪ್ರಜ್ಞೆಗೂ ಮೀರಿದಂತಹ ಅಂತರ್ಬೋಧೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾವು ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಬೇಕು. ಈ ಕೆಳಗಿನ ಲೋಕಗಳಲ್ಲಿ ಮಾಯೆಯ ಭ್ರಾಂತಿ ಅಂತಕ್ಕಂಥದ್ದು ಇದೆ. ಮನಸ್ಸಿನಿಂದ ಸೃಷ್ಟಿಯಾಗಿರ್ತಕ್ಕಂಥ ಭ್ರಾಂತಿ ನಾವೆಲ್ಲ ಚೆನ್ನಾಗಿ ಅರ್ಥೈಸ್ಕೊಳ್ತಾ ಬರ್ತಾ ಇದ್ದೇವೆ. ಈ ಭ್ರಾಂತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಲೋಚನೆ, ನುಡಿ ಮತ್ತೆ ನಡೆಯಲ್ಲಿ ಸಂಪೂರ್ಣ ಸತ್ಯ ಪಾಲನೆಯ ಕವಚವನ್ನ ಧರಿಸ್ಬೇಕು ಅಂತ ಹೇಳ್ತಾರೆ. ಸತ್ಯದ ಕವಚವನ್ನ ಧರಿಸ್ಬೇಕು ಯಾರು? ಆಧ್ಯಾತ್ಮ ಸಾಧಕ. ಅಂದ್ರೆ ಆತ ರುಜು ಮಾರ್ಗವನ್ನ ಹಿಡಿಬೇಕು, ನೇರವಾದ ಜೀವನವನ್ನ ನಡೆಸಬೇಕು, ಯಥಾರ್ಥದ ಕಡೆ ಗಮನ ಇರಬೇಕು, ಸತ್ಯದ ಕಡೆ ಗಮನ ಇರಬೇಕು, ಎಚ್ಚರವಿರಬೇಕು. ಆತನ ಮಾತಿನಲ್ಲಾಗಲಿ ಆತನ ನಡೆಯಲ್ಲಾಗಲಿ ಎಚ್ಚರ ಇರಬೇಕು. ಪ್ರತಿ ಕ್ಷಣದ ಎಚ್ಚರ ಬಹಳ ಬಹಳ ಮುಖ್ಯ ಎನ್ನುವಂಥದ್ದು. ಅಂದ್ರೆ ಯಥಾರ್ಥದ ಸಾರಭೂತ ಸ್ವರೂಪವನ್ನ ನಾವು ಅರ್ಥೈಸ್ಕೊಳ್ತಾ ಹೋಗ್ಬೇಕು. ಆಳ ಅರ್ಥದಲ್ಲಿ ಯಥಾರ್ಥ ಅಂದ್ರೆ ಆ ಶಾಶ್ವತ ತತ್ವ, ಮೂಲ ಸತ್ಯದ ಕಡೆಗೆ ನಾವು ಸಾಗಬೇಕು. ಅಂದ್ರೆ ಆ ಸಾರಭೂತ ಸತ್ಯದ ಒಂದು ಸ್ವರೂಪವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಮತ್ತಿನ್ನೇನು ಅಲ್ಲ, ಪ್ರೇಮ ಮತ್ತು ಸತ್ಯ ಅಂತ ಹೇಳ್ತಕ್ಕಂಥದ್ದು. ಆ ಒಂದು ಯಥಾರ್ಥ ಅಂದ್ರೆ ಆ ಪರಬ್ರಹ್ಮ ತತ್ವವನ್ನ ನಾವು ಅರ್ಥೈಸ್ಕೊಳ್ಬೇಕು ಅಂದ್ರೆ ಬೇಕಾಗಿರ್ತಕ್ಕಂತಹ ಎಚ್ಚರ ಮತ್ತು ಬೇಕಾಗಿರ್ತಕ್ಕಂತಹ ಸಾಧನೆಗಳು ಏನಪ್ಪಾ ಅಂದ್ರೆ ಪ್ರೇಮ ಮತ್ತೆ ಸತ್ಯ ಅನ್ನುವಂತಹ ವಿಚಾರವನ್ನ ಸಂಕ್ಷಿಪ್ತವಾಗಿ ಆ ಒಂದು ಪತಂಜಲಿಯವರ ಯೋಗ ಸೂತ್ರಗಳಲ್ಲಿ ಹೇಳಿರ್ತಕ್ಕಂತಹ ವಿಚಾರದಲ್ಲಿ ಮೊದಲನೆಯ ಒಂದು ಅಂಗದ ಒಂದು ಅಂಶವನ್ನ ನಾವು ವಿಚಾರವಾಗಿ ತಿಳ್ಕೊಳ್ಬಹುದು. ಸತ್ಯದ ಬಗ್ಗೆ ಥಿಯಾಸಫಿ ವಾಂಗ್ಮಯದಲ್ಲಿ ಅನೇಕ ಗ್ರಂಥಗಳಲ್ಲಿ ಅನೇಕ ರೀತಿಯಲ್ಲಿ ನಮ್ಗೆ ವಿವರಣೆ ಸಿಗ್ತಾ ಹೋಗುತ್ತೆ. ಪರಮಗುರು ಚರಣ ಸನ್ನಿಧಿ ಥಿಯಾಸಫಿ ಸಾಹಿತ್ಯದ ಪ್ರಸ್ಥಾನತ್ರಯಗಳಲ್ಲಿ ಮೊಟ್ಟ ಮೊದಲನೆಯದು ಅಂತ ನಾವು ತಿಳ್ಕೊಂಡಿದ್ದೇವೆ. ಯೋಗ ಮಾರ್ಗವನ್ನ ಪ್ರವೇಶ ಮಾಡ್ಲಿಕ್ಕೆ ಸಾಧಕನಿಗೆ ಬೇಕಾಗಿರ್ತಕ್ಕಂತಹ 4 ಸಾಧನಗಳನ್ನ ಮುಖ್ಯವಾಗಿ ಈ ಗ್ರಂಥದಲ್ಲಿ ತಿಳಿಸಿರುವಂಥದ್ದು. ಗುರುಗಳಿಂದಲೇ ಬಂದಿರತಕ್ಕಂತಹ ಬೋಧೆ. ಕುತೂಮಿ ಗುರುಗಳು ಕೆ ಕೃಷ್ಣಮೂರ್ತಿಯವರಿಗೆ ಅವರ 13ನೇ ವಯಸ್ಸಿನಲ್ಲಿ ಕೊಟ್ಟಂತಹ ಬೋಧೆ ಈ 4 ಸಾಧನಗಳ ಬಗ್ಗೆ. 4 ಸಾಧನಗಳು ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ಅದರಲ್ಲಿ ಮೊದಲನೆಯದಾದ ವಿವೇಕದ ಅಡಿಯಲ್ಲಿ ಕೂಡ ಯೋಗ ಸಾಧಕನಿಗೆ ಸತ್ಯ ಮತ್ತೆ ಅಸತ್ಯಗಳ ನಡುವೆ ಇರಬೇಕಾದಂತಹ ವಿವೇಚನೆ ಬಹಳ ಮುಖ್ಯ ಅಂತ ತಿಳಿಸ್ತಾರೆ. ಸಾಧಕನಿಗೆ ಸತ್ಯ ಯಾವುದು, ಅಸತ್ಯ ಯಾವುದು ಅನ್ನೋದ್ರ ನಡುವೆ ವಿವೇಚನೆ ಇರಬೇಕು ಅಂತ.
ಸಾಧಕ ಮನಸ ವಾಚ ಕಾಯ ಯಾವಾಗ್ಲೂ ಕೂಡ ಸತ್ಯವಂತನಾಗಿರ್ಬೇಕು ಅಂತ ತಿಳಿಸ್ತಕ್ಕಂಥದ್ದು. ಬುದ್ಧ ಭಗವಾನರು ಕೂಡ ಹೇಳ್ತಾರೆ, ಇದೇ ಕ್ರಮದಲ್ಲಿಯೇ ಹೇಳ್ತಾರೆ. ಯಾವ ಕ್ರಮ? ಸಮ್ಮ ಆಲೋಚನೆ, ಸಮ್ಮ ಉಕ್ತಿ ಮತ್ತು ಸಮ್ಮ ಕ್ರಿಯೆ. ಯಾಕೆ ಮೊದಲು ಆಲೋಚನೆಯನ್ನು ಹೇಳ್ತಾ ಇದ್ದಾರೆ? ಯಾಕೆ ಮೊದಲು ಮನಸ ಅಂತಾರೆ, ಆಮೇಲೆ ವಾಚ, ಆಮೇಲೆ ಕಾಯ? ಅಂದ್ರೆ ಮನಸ್ಸೇ ನಮ್ಮ ಎಲ್ಲಾ ಕ್ರಿಯೆಗಳಿಗೂ ಕೂಡ ಪ್ರೇರಕ ಶಕ್ತಿ. ನಮ್ಗೆ ಗೊತ್ತಿದೆ, ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಮುಂಚೆ ಆ ಒಂದು ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಎದ್ದಿದ್ರೆ ಮಾತ್ರ ನಾವು ಆ ಕ್ರಿಯೆಯನ್ನ ಮಾಡೋದಕ್ಕೆ ಮೊದಲು ಮಾಡ್ತೇವೆ ಅಥವಾ ಉದ್ಯುಕ್ತರಾಗ್ತೇವೆ ಅಂತಕ್ಕಂಥದ್ದು. ಆದ್ರಿಂದ ಹೇಳ್ತಾರೆ, ಸತ್ಯದ ಪರಿಪಾಲನೆ ಬರೀ ನಮ್ಮ ನುಡಿಯಲ್ಲ, ನಡೆಯಲ್ಲೂ ಅಲ್ಲ, ಆಲೋಚನೆಯಲ್ಲೂ ಇರ್ಬೇಕಾಗಿದೆ ಅಂತಕ್ಕಂಥದ್ದನ್ನ ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ತಕ್ಕಂಥದ್ದು. ಪ್ರಪಂಚದಲ್ಲಿ ಅನೇಕ ಅಸತ್ಯವಾದ ಆಲೋಚನೆಗಳಿವೆ, ಅಲ್ಲದೆ ಅವಿವೇಕಯುಕ್ತವಾದಂತಹ ಮೂಢನಂಬಿಕೆಗಳು ಕೂಡ ಇವೆ ಅಂತ ಹೇಳ್ತಾರೆ ಈ ಗ್ರಂಥದಲ್ಲಿ. ಸೀಕ್ರೆಟ್ ಡಾಕ್ಟ್ರಿನ್ ನಲ್ಲಿ HPB ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಸುಮ್ಮನೆ ನಂಬತಕ್ಕಂಥದ್ದು ಅದು ಸತ್ಯದ ವಿಚಾರವೂ ಹೌದು, ಪರಬ್ರಹ್ಮನ ವಿಚಾರವೂ ಹೌದು. ಯಾವುದೇ ಒಂದು ವಿಚಾರ ಆದ್ರೂ ಕೂಡ ಯಾರೋ ಹೇಳಿದ್ರು, ಸಂಪ್ರದಾಯಗಳಲ್ಲಿ ನಮ್ಗೆ ಹೇಳಲ್ಪಟ್ಟಿದೆ, ಮತಗಳಲ್ಲಿ ಹೇಳಲ್ಪಟ್ಟಿದೆ, ಋಷಿಗಳ ಬೋಧೆಗಳು ನಮ್ಗೆ ತಿಳಿಸ್ತಾ ಇದೆ, ಅಥವಾ ಆಧ್ಯಾತ್ಮಿಕ ಅನುಭವದಿಂದ ಬಂದಂತಹ ಉತ್ತೇಜಿತ ವಿಚಾರಗಳಾಗಿವೆ ಅಂತಕ್ಕಂಥದ್ದನ್ನ ನಾವು ಸುಮ್ಮನೆ ನಂಬೋದು ಕೂಡ ಮೂಢನಂಬಿಕೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಂಧಶ್ರದ್ಧೆ. ಥಿಯಾಸಫಿ ಎತ್ತಿ ಹಿಡಿತಾ ಇರ್ತಕ್ಕಂಥದ್ದೇ ಅದು. ಸ್ವಾತಂತ್ರ್ಯ, ಆಲೋಚನಾ ಸ್ವಾತಂತ್ರ್ಯ. ಮನುಷ್ಯನಿಗೆ ಮನಸ್ಸು ಚೆನ್ನಾಗಿ ಬೆಳೆದಿದೆ ಪ್ರಸ್ತುತ ಹಂತದಲ್ಲಿ. ವಿವೇಚನೆಯನ್ನ ಉಪಯೋಗಿಸಿ ಮನುಷ್ಯ ಪ್ರತಿಯೊಂದನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕಾಗಿದೆ, ಅದು ಬಹಳ ಮುಖ್ಯ. ಯಾರೋ ಹೇಳಿದ್ರು ಅಥವಾ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ ಅನ್ನುವ ಒಂದು ವಿಚಾರಕ್ಕೆ ನಾವು ಅದನ್ನ ಅಂಧಶ್ರದ್ಧೆಯಾಗಿ ನಾವು ಯಾವುದನ್ನು ಕೂಡ ಅನುಸರಿಸಬೇಕಾಗಿಲ್ಲ. HPB ಅವರು ಸೀಕ್ರೆಟ್ ಡಾಕ್ಟರ್ ನಲ್ಲಿ ಅದನ್ನ ಹೇಳ್ತಾರೆ. ಪರಮಗುರು ಚರಣ ಸನ್ನಿಧಿಯಲ್ಲಿ KH ಗುರುಗಳೇ ಈ ಮಾತನ್ನ ಹೇಳ್ತಕ್ಕಂಥದ್ದು. ನಾನು ಹೇಳಿದ್ದೇನೆ ಅನ್ನುವ ಒಂದು ಉದ್ದೇಶದಿಂದ ಇದು ಸರಿ ಅಂತ ನೀನು ಕುರುಡನಾಗಿ ಇದನ್ನ ಅನುಸರಿಸಬೇಕಾಗಿಲ್ಲ. ನಿನ್ನ ವಿವೇಚನೆಗೆ ಇದನ್ನ ಹೊರೆ ಹಚ್ಚಿ ನೋಡಿ ಆ ಸತ್ಯಾಸತ್ಯತೆಯನ್ನ ಮನದಟ್ಟು ಮಾಡಿಕೊಂಡು ನೀನು ಅದನ್ನ ಅನುಸರಿಸಬೇಕಾಗಿದೆ ಅನ್ನುವಂಥದ್ದು. ಇಂತಹ ಉನ್ನತವಾದಂತಹ ವಿಶಾಲವಾದಂತಹ ದೃಷ್ಟಿಕೋನ ಪ್ರಸ್ತುತ ನಮ್ಗೆ ಬೇರೆಲ್ಲೂ ಸಿಗೋದಿಲ್ಲ. ಥಿಯಾಸಫಿ ವಾಂಗ್ಮಯದಲ್ಲಿ ಆ ರೀತಿಯ ಒಂದು ಉನ್ನತ ತತ್ವವನ್ನ, ಸರ್ವ ಸ್ವತಂತ್ರವನ್ನು ಕೂಡ ಮನುಷ್ಯನಿಗೆ ಕೊಡ್ತಾ ನಿನ್ನ ವಿವೇಚನೆಗೆ ಹೊರೆ ಹಚ್ಚಿ ನೋಡಿ ನೀನು ಅರ್ಥ ಮಾಡ್ಕೋ ಅನ್ನುವ ರೀತಿಯಲ್ಲಿ ನಮಗೆ ವಿವರಣೆಯನ್ನ ಕೊಡ್ತಾ ಬರ್ತಾರೆ. ಅಂಧಶ್ರದ್ಧೆ ಅಂತಕ್ಕಂಥದ್ದು ಸರಿಯಲ್ಲ ಅನ್ನುವಂತಹ ರೀತಿಯಲ್ಲಿ ನಮಗೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಮ್ಮ ಬುದ್ಧಿ ಮತ್ತು ತರ್ಕಗಳಿಂದ ದೃಢೀಕರಿಸಲ್ಪಟ್ಟ ನಂತರವೇ ನಾವು ಅವುಗಳನ್ನ ನಂಬಬೇಕು. ಯಾವುದೇ ಒಂದು ವಿಚಾರ ಆದ್ರೂ ಅಷ್ಟೇ, ಅದು ಸತ್ಯ ಅಂತ ನಾವು ನಂಬತಕ್ಕಂಥದ್ದು ಯಾವಾಗ ನಮ್ಮ ವಿವೇಚನೆಯಿಂದ, ಬುದ್ಧಿ ಮತ್ತೆ ತರ್ಕದಿಂದ ನಾವು ದೃಢಪಡಿಸ್ಕೊಳ್ಬೇಕು ಅಂತ. ಯಾರು ಹೇಳ್ತಾ ಇದ್ದಾರೆ ಇದನ್ನ? ಯೋಗಿ CW ಲೆಡ್ಬಿಟ್ರ್ ಅವರೇ ಹೇಳ್ತಾರೆ. ಪರಮಗುರು ಚರಣ ಸನ್ನಿಧಿಯಲ್ಲಿ ವ್ಯಾಖ್ಯಾನವನ್ನ ಕೊಡ್ತಾ ಗುರುಗಳ ಬೋಧೆಗೆ ಈ ರೀತಿ ಅವರು ಹೇಳ್ತಕ್ಕಂಥದ್ದು. ಅಂದ್ರೆ ಸತ್ಯವನ್ನ ಅರಸ್ತಕ್ಕಂತಹ ಸಾಧಕ ಅಥವಾ ವ್ಯಕ್ತಿ ತನ್ನ ಮನಸ್ಸನ್ನ ಸಂಪೂರ್ಣವಾಗಿ ಪರಿಶೀಲಿಸ್ಕೊಳ್ಬೇಕು ಮೊದಲು. ಅದನ್ನ ಕಲಿತರೆ ಮಾತ್ರ ಆತ ಈ ಮಾರ್ಗದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ ಅಂತ ಬೆಸೆಂಟ್ರು ಕೂಡ, ಅನಿ ಬೆಸೆಂಟ್ರು ಕೂಡ ಅಭಿಪ್ರಾಯವನ್ನ ಪಡ್ತಾರೆ. ಅಂದ್ರೆ ನಾವು ಓದಿ ಕೇಳಿದ್ದನ್ನ ಆಲೋಚನೆಗೆ ಅಂದ್ರೆ ಚಿಂತನೆಗೆ ಹಚ್ಚಿದಾಗ ಮಾತ್ರ, ಅಂದ್ರೆ ಮನನ ಮಾಡಿದಾಗ ಮಾತ್ರ, ಚಿಂತನೆಯನ್ನ ನಡೆಸಿದಾಗ ಮಾತ್ರ ಅದನ್ನ ನಾವು ನಮ್ಮದನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅಂದ್ರೆ ಸತ್ಯಾಂಶವನ್ನ ನಾವು ಮನದಟ್ಟು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವ ರೀತಿಯಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಯೋಗ ಮಾರ್ಗದಲ್ಲಿ ನಡೆಯೋದಕ್ಕೆ ಅಪೇಕ್ಷೆ ಪಡ್ತಕ್ಕಂಥವ್ರು ಸ್ವತಃ ಆಲೋಚಿಸುವುದನ್ನ ಕಲಿಯಬೇಕು. ಅದು ಬಹಳ ಮುಖ್ಯ. ಪ್ರಸ್ತುತ ಪ್ರಪಂಚದಲ್ಲಿ ಯಾರೋ ಹೇಳಿದ್ರು ಅಂತಕ್ಕಂಥದ್ದನ್ನ ನಾವು ನಂಬ್ಕೊಂಡು ಅದನ್ನೇ ಮಾಡ್ತಕ್ಕಂಥದ್ದಲ್ಲ. ವಿವೇಚನೆ ಇರಬೇಕು. ಬೆಳಕನ್ನ ನಮಗೆ ಕೊಡ್ತಾ ಇರ್ಬೋದು, ಆದ್ರೆ ಆ ಬೆಳಕಿನಲ್ಲಿ ನಡಿಬೇಕು ಅಂದ್ರೆ, ಸ್ವತಃ ನಾವು ಹೆಜ್ಜೆ ಇಡಬೇಕು ಅಂದ್ರೆ ನಾವು ನಮ್ಮ ವಿವೇಚನೆಯನ್ನ ಅಲ್ಲಿ ಉಪಯೋಗಿಸ್ಬೇಕಾಗತ್ತೆ. ಮೊದಲನೆಯ ಹಂತದಲ್ಲಿ ಎಷ್ಟು ಈ ಮಾರ್ಗದಲ್ಲಿ ಮುಂದುವರಿತಾ ಹೋದ್ರು ಕೂಡ ಈ ಗ್ರಂಥದಲ್ಲಿ ಹೇಳ್ತಾರೆ, ಮೊದಲನೆಯ ದೀಕ್ಷೆಯ ನಂತರ ನಾವು ಬಿಡಿಸ್ಕೊಳ್ಬೇಕಾಗಿರ್ತಕ್ಕಂತಹ ದಶಬಂಧಗಳಲ್ಲಿ ಮೂರನೆಯ ಬಂಧ ಮೂಢನಂಬಿಕೆ, ಅಂದ್ರೆ ಅಂಧಶ್ರದ್ಧೆ.
ಕುರುಡು ನಂಬಿಕೆ, ಅದು ಸತ್ಯಕ್ಕೆ ದೂರ ಅಲ್ವಾ. ಅದಕ್ಕೋಸ್ಕರನೇ ಅವರು ಇಲ್ಲಿ ಅದನ್ನ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಮುಂದುವರಿಸ್ತಾ ನಾವು ಅನೇಕ ವಿಚಾರಗಳನ್ನ ಇಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಬಹಳ ಚೆನ್ನಾಗಿ ನಮ್ಗೆ ವಿವರಣೆಯಲ್ಲಿ ಸಿಗ್ತಾ ಹೋಗುತ್ತೆ. ಬೇರೆಯವ್ರ ಬಗ್ಗೆ ನಮ್ಮ ವಿಚಾರ ಯಾವಾಗ್ಲೂ ಕೂಡ ಸತ್ಯವಾಗಿರ್ಬೇಕು ಅಥವಾ ನಿಜವಾಗಿರ್ಬೇಕು. ಅವ್ರ ಬಗ್ಗೆ ನಮ್ಗೆ ತಿಳಿದೆಲ್ಲ ಇರ್ತಕ್ಕಂತಹ ವಿಷಯಗಳ ಬಗ್ಗೆ ಆಲೋಚನೆ ಕೂಡ ಮಾಡಬಾರ್ದು. ಮಾತನಾಡೋದಿರ್ಲಿ, ಆಲೋಚನೆ ಕೂಡ ಮಾಡಬಾರ್ದು. ಅಂದ್ರೆ ಅಧ್ಯಾತ್ಮ ಸಾಧಕ ಯಾವಾಗ್ಲೂ ಸತ್ಯಕ್ಕೆ ಎಚ್ಚರವಾಗಿರ್ಬೇಕು, ಎಂದೆಂದಿಗೂ ಸತ್ಯವಂತನಾಗಿರ್ಬೇಕು ಅನ್ನುವಂತಹ ವಿಚಾರವನ್ನ ನಮ್ಗೆ ಇಲ್ಲಿ ಒತ್ತಿ ಹೇಳ್ತಕ್ಕಂಥದ್ದು. ಇತರರಿಗೂ ಹಾಗೂ ಥಿಯಾಸಫಿಸ್ಟ್ರಾದ ನಮಗೂ ಇರ್ತಕ್ಕಂತಹ ಪ್ರಮುಖ ವ್ಯತ್ಯಾಸ ಏನು ಅಂತ ಲೆಡ್ಬಿಟ್ರ್ ಅವರು ಹೇಳ್ತಾ ಬರ್ತಾರೆ. ಏನಂದ್ರೆ ನಮ್ಮ ಉತ್ತಮ ಗುಣಗಳಾದ ಸೌಜನ್ಯತೆ ಹಾಗೂ ಪ್ರಶಾಂತತೆ, ಯಾವಾಗಲೂ ಬದಲಾಗದ ಹಸನ್ಮುಖತೆ ಮತ್ತು ಹರ್ಷಚಿತ್ತ, ಯಾವಾಗಲೂ ಮೃದುವಾಗಿ ವರ್ತಿಸಿ ತಾಳ್ಮೆಯಿಂದಿರಿ ಅಂತ ಹೇಳಿ. ಆದ್ರೆ ನಾವು ನಮ್ಮನ್ನೇ ಅವಲೋಕಿಸ್ಕೊಳ್ಬೇಕಾಗಿದೆ. ನಾವು ನಿಜವಾದ ಥಿಯಾಸಫಿಸ್ಟರ್ ಆದರೆ ಈ ರೀತಿಯ ಒಂದು ಜೀವನವನ್ನ ನಡೆಸೋದಕ್ಕೆ ಪ್ರಾರಂಭ ಮಾಡ್ತೇವೆ. ಆಗ ನಿಜವಾದಂತಹ ಸತ್ಯದ ದರ್ಶನ ನಮಗೆ ಹಂತ ಹಂತವಾಗಿ ಆಗ್ಲಿಕ್ಕೆ ಸಾಧ್ಯ ಅಂತ. ಪರಿಪೂರ್ಣ ಆತ್ಮ ಸಂಯಮಿಯಾಗಿರ್ತಕ್ಕಂಥದ್ದು ಅತ್ಯಗತ್ಯ ಅಂತ ಹೇಳ್ತಾರೆ. ಈ ಶಿಷ್ಯತ್ವದ ಒಂದು ಹಂತದಲ್ಲಿ ಆ ಯೋಗ ಸಾಧಕ ಸ್ವೀಕೃತ ಶಿಷ್ಯತ್ವದ ಹಂತವನ್ನ ತಲುಪಿದಾಗ ತನ್ನ ಆಲೋಚನೆಗಳನ್ನ ಅಥವಾ ಅಭಿಪ್ರಾಯಗಳನ್ನ ಗುರುಗಳ ಪಕ್ಕದಲ್ಲಿಟ್ಟು, ಅಭಿಪ್ರಾಯದ ಪಕ್ಕದಲ್ಲಿಟ್ಟು ಅದರ ಸತ್ಯತೆಯನ್ನ ಅರಿಯಲು ಪ್ರಯತ್ನಿಸಬಹುದು. ಪ್ರಾರಂಭಿಕ ಹಂತದಲ್ಲಿ ತನ್ನ ವಿವೇಚನೆಯನ್ನ ಉಪಯೋಗಿಸಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಮುಂದುವರಿತಾ ಈ ಒಂದು ಮಾರ್ಗದಲ್ಲಿ ಶಿಷ್ಯತ್ವದ ಒಂದು ಹಂತದಲ್ಲಿ ಸ್ವೀಕೃತ ಶಿಷ್ಯನಾದಾಗ ತನ್ನ ಅಭಿಪ್ರಾಯಗಳನ್ನ ಗುರುಗಳ ಅಭಿಪ್ರಾಯದ ಪಕ್ಕದಲ್ಲಿಟ್ಟು ಅದರ ಸತ್ಯತೆಯನ್ನು ಅರಿಯೋದಕ್ಕೆ ಪ್ರಯತ್ನಿಸಬಹುದು. ಯಾಕೆಂದ್ರೆ ಆತ ಗುರುವಿನ ಪ್ರಜ್ಞೆಯಲ್ಲಿ ಒಂದಾಗಿರ್ತಾನೆ ಅನ್ನುವಂಥ ವಿಚಾರ. ಹೇಗೆ ಹಂತ ಹಂತವಾಗಿ ಆಳವಾಗಿ ನಾವು ಸತ್ಯದ ಒಂದು ಅರ್ಥವನ್ನ ತಿಳ್ಕೊಳ್ತಾ ಹೋಗ್ಬೋದು ಅಥವಾ ಅದನ್ನ ಅರ್ಥೈಸ್ತಾ ಹೋಗ್ಬೋದು ಅನ್ನುವಂತಹ ವಿಚಾರ ಮುಖ್ಯವಾದದ್ದು. ನಮ್ಮ ಮಾತಿನಲ್ಲಾಗ್ಲಿ ನೈಜತೆ ಇರ್ಬೇಕು, ನಿಖರತೆ ಇರ್ಬೇಕು, ಅತಿಶಯೋಕ್ತಿ ಅಂತಕ್ಕಂಥದ್ದು ಎಂದೂ ಕೂಡ ಇರಬಾರದು ಅನ್ನುವಂಥ ವಿಚಾರ. ಕಾರ್ಯದಲ್ಲಿ ಯಾವಾಗ್ಲೂ ಸತ್ಯತೆ ಇರಲಿ. ಎಂದೆಂದಿಗೂ ನೀನು ಏನಾಗಿರುವೆಯೋ ಅದು ಬಿಟ್ಟು ಬೇರೆ ರೀತಿ ನಟಿಸಬೇಡ. ನೋಡಿ, ಅದು ಬಹಳ ಮುಖ್ಯ. ನಾವೇನಾಗಿದ್ದೇವೋ ಹಾಗೆ ಇರ್ಬೇಕು. ನಾನು ಏನ್ ಆಗಿಲ್ವೋ ಅದನ್ನ ನಟನೆಯ ಮೂಲಕ ತೋರ್ಸಕ್ ಹೋದ್ರೆ ಅದು ಸತ್ಯಕ್ಕೆ ತಡೆ ಒಡ್ಡದ ಹಾಗೆ. ಸೂರ್ಯನ ಬೆಳಕು ಹೇಗೆ ಒಂದು ಸ್ವಚ್ಛವಾದ ಗಾಜಿನ ಮೂಲಕ ಪ್ರಕಾಶಿಸುತ್ತೋ ಆ ರೀತಿ ನಾವು ಸತ್ಯಸಂಧರಾದರೆ ನಮ್ಮ ಒಳಗಡೆನೇ ಇರತಕ್ಕಂತಹ ನಿತ್ಯ ಶಾಶ್ವತ ಸತ್ಯದ ಬೆಳಕು ಹೊರಹೊಮ್ಮೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ, ಈ ಧಾರ್ಮಿಕತೆ ಅಂತಕ್ಕಂಥದನ್ನ ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಕಪಟ ಧಾರ್ಮಿಕತೆ ಅಸತ್ಯವಾದದ್ದು ಅಂತಾರೆ. ಸುಮ್ಮನೆ ನಾವು ತೋರಿಕೆಗೋಸ್ಕರ ಮಾಡ್ತಕ್ಕಂತಹ ಸಂಪ್ರದಾಯಗಳು, ಆಚರಣೆಗಳು, ನಮ್ಮ ನಡಾವಳಿಗಳು ಎಲ್ಲವೂ ಕೂಡ ಅಸತ್ಯವಾದದ್ದು. ಅದನ್ನ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಹೀಗೆ ಪರಮಗುರು ಚರಣ ಸನ್ನಿಧಿಯಲ್ಲಿ ಸತ್ಯ ಮತ್ತೆ ಅಸತ್ಯತೆಯ ಬಗ್ಗೆ ಇರಬೇಕಾದಂತಹ ವಿವೇಚನೆಯ ಬಗ್ಗೆ ನಮಗೆ ಬೆಳಕನ್ನ ಚೆಲ್ತಾರೆ ಗುರುಗಳು. ಅಂದ್ರೆ ಸತ್ಯಕ್ಕೆ ಯಾವಾಗಲೂ ಎಚ್ಚರವಾಗಿದ್ದು ನಾವು ಕೆಲಸ ಮಾಡಬೇಕು ಅನ್ನುವಂತ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನು JK ಅವರ ವಿಚಾರಧಾರೆಯಲ್ಲಿ ಸತ್ಯ ಅಸತ್ಯದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅವ್ರು ಹೇಳ್ತಾರೆ, ಸತ್ಯವನ್ನ ಪುನರುಚ್ಚರಿಸಿದಾಗ ಅದು ಸುಳ್ಳಾಗುತ್ತದೆ. JK ಅವರ ಸಿದ್ಧಾಂತಗಳು, ಅವರ ಒಂದು ಮಾತುಗಳು ಯಾವಾಗ್ಲೂ ಕೂಡ ಬಹಳ ಎತ್ತರದ ಪ್ರಜ್ಞೆಯಲ್ಲಿ ಹೇಳಿರ್ತಕ್ಕಂಥ ಮಾತುಗಳು, ಆಳ ಅರ್ಥವನ್ನು ಹೊಂದಿರ್ತಕ್ಕಂಥದ್ದು. ನೋಡಿ, ಅವ್ರು ಹೇಳ್ತಾರೆ, ಸತ್ಯವನ್ನ ಪುನರುಚ್ಚರಿಸಿದಾಗ ಅದು ಸುಳ್ಳಾಗುತ್ತದೆ. ಅಂದ್ರೆ ಇಲ್ಲಿ ಸತ್ಯ ಅಂತಕ್ಕಂಥದ್ದನ್ನ ಆಳ ಅರ್ಥದಲ್ಲಿ ನಾವು ಗ್ರಹಿಸಬೇಕು. ಅಂದ್ರೆ ಅರಿವು ಅನ್ನುವ ಅರ್ಥದಲ್ಲಿ, ಅರಿವು ಎಲ್ಲಿ ನಮಗೆ ಉಂಟಾಗ್ತಕ್ಕಂಥದ್ದು ಕೆಳ ಹಂತದಲ್ಲ, ಮನಸ್ಸಿನ ಹಂತದಲ್ಲ. ಅದಕ್ಕೂ ಉನ್ನತವಾದಂತಹ ಪ್ರಜ್ಞಾ ವಲಯದಲ್ಲಿ ನಮ್ಮ ಅರಿವಿಗೆ ಬರ್ತಕ್ಕಂಥದ್ದು. ಅದು ನಮ್ಮ ಗ್ರಹಿಕೆಗೆ ಬರಲ್ಲ ಅಂತಾರೆ, ನಮ್ಮ ಅರಿವಿಗೆ ಬರುವಂಥದ್ದು. ಅದಕ್ಕೆ ಅವ್ರು ಕೇಳ್ತಾರೆ ಪ್ರಶ್ನೆನ, ಅರಿವನ್ನ ಪುನರುಚ್ಚರಿಸಲು ಸಾಧ್ಯವೇ?
ಬುದ್ಧಿ ಪ್ರಜ್ಞೆಯಲ್ಲಿರ್ಬೋದು, ಆತ್ಮ ಪ್ರಜ್ಞೆಯಲ್ಲಿರ್ಬೋದು ಆಗ್ತಕ್ಕಂತಹ ಅನುಭವ ಸ್ಥಿತಿಯಲ್ಲಿ ಪಡ್ಕೊಳ್ತಕ್ಕಂತಹ ಅರಿವನ್ನ ನಾವು ಪುನರುಚ್ಚರಿಸೋದಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಪದಗಳ ಮೂಲಕ ಹೇಳ್ತಕ್ಕಂಥದ್ದಲ್ಲ, ಶಬ್ದಗಳಿಗೆ ಅತೀತವಾದಂತಹ ಮೂಲ ಸತ್ಯವನ್ನ ನಾವು ಅಲ್ಲಿ ಅರಿವಿಗೆ ಪಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಪದಗಳ ಮೂಲಕ ಹೇಳಬಹುದು, ನಾವು ಇತರರಿಗೆ ತಿಳಿಸಬಹುದು, ಆದ್ರೆ ಆ ಅನುಭವವನ್ನ ಮತ್ತೆ ಪಡೆಯೋದಕ್ಕೆ ಸಾಧ್ಯನಾ? ನಮಗಾಗಿರೋ ಅನುಭವವನ್ನ ಪದಗಳ ಮೂಲಕ ಹೇಳ್ತೇವೆ, ಬೇರೆಯವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೇವೆ, ಆದ್ರೆ ಆ ಅನುಭವವನ್ನ ಮತ್ತೆ ಪಡೆಯೋದಕ್ಕೆ ಸಾಧ್ಯನಾ ಅಂದ್ರೆ ಆ ಕ್ಷಣದ ಅರಿವನ್ನ ನಾವು ಮತ್ತೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ಕ್ಷಣ ಹೊರಟೋಗಿದೆ, ಆಗೋಯ್ತು, ಅಲ್ಲಿ ಅನುಭವಿಸಿದ್ದೇವೆ. ಅದನ್ನ ಮತ್ತೆ ಹೇಳೋದಕ್ಕೆ ಹೋದ್ರೆ ನಾವು ಬರಿಯ ಪದಗಳ ಜಾಲದಲ್ಲಿ ಸಿಕ್ಕಾಕೊಳ್ತೇವೆ ಅಂತ ಹೇಳ್ತಾರೆ. ಒಮ್ಮೆ ನಮಗೆ ಅನುಭವ ಉಂಟಾದ ನಂತರ ಅದು ಮುಗಿದು ಹೋಯ್ತು, ಅದು ಮತ್ತೆ ಮರಳಿ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಸತ್ಯವನ್ನ ಪುನರುಚ್ಚರಿಸಿದಾಗ ಅದು ಸುಳ್ಳಾಗುತ್ತದೆ ಅನ್ನುವಂತಹ ಆಳ ಅರ್ಥದಲ್ಲಿ ನಮಗೆ ಜೆ.ಕೆ. ಅವರು ಹೇಳ್ತಕ್ಕಂಥದ್ದು. ಯಾವುದು ಮತ್ತೆ ಬರೋದಕ್ಕೆ ಸಾಧ್ಯ? ನಾವು ಮತ್ತೆ ಪದಗಳ ಮೂಲಕ ಹೇಳಕ್ಕೆ ಪ್ರಯತ್ನ ಪಟ್ಟಾಗ ಯಾವುದು ಬರುತ್ತೆ? ಆ ಅನುಭವ ಪ್ರಜ್ಞೆಯಲ್ಲಿ ಪಡ್ಕೊಂಡಂತಹ ಅರಿವು ಆ ಒಂದು ಮತ್ತೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾವುದು ಬರುತ್ತೆ? ನಾವು ಹೇಳೋದಕ್ಕೆ ಪ್ರಯತ್ನ ಪಟ್ಟಾಗ ಪದಗಳು ಬರುತ್ತೆ, ಅಥವಾ ಸಂವೇದನೆಗೆ ಜೀವ ಕೊಡ್ತಕ್ಕಂತಹ ಅದಕ್ಕೆ ಸಂಬಂಧಿಸಿದಂತಹ ಶಬ್ದ ಅಥವಾ ಪದಗಳ ಮೂಲಕ ನಾವು ಅದನ್ನ ವ್ಯಕ್ತಪಡಿಸಬಹುದೇ ಹೊರತು ನಿಜವಾದ ಆದಂತಹ ಸತ್ಯದ ಅನುಭವವನ್ನ ಮತ್ತೆ ಪುನರುಚ್ಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಬರ್ತಾರೆ. ಅದಕ್ಕೆ ಹೇಳ್ತಾರೆ ಮತ್ತೊಬ್ಬರು ಕಂಡುಕೊಂಡಂತಹ ಸತ್ಯವಾಗಲಿ ಅಥವಾ ನೀವೇ ಹಿಂದೆ ವಾಸ್ತವವಾಗಿ ಪಡೆದ ಅನುಭವವಾಗಲಿ ಬರಿಯ ಪುನರುಚ್ಚಾರಣೆಯಿಂದ ಸತ್ಯವಾಗುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮತ್ತೊಬ್ಬರು ಕಂಡುಕೊಂಡ ಸತ್ಯ, ನಾವು ಯಾವ ವಿಚಾರವನ್ನ ಕೇಳಿ ಓದಿ ಅಥವಾ ಇನ್ನೊಬ್ಬರಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವೋ ಅದೆಲ್ಲವೂ ಕೂಡ ಮತ್ತೊಬ್ಬರಿಂದ ಕಂಡುಕೊಂಡ ಸತ್ಯ, ಅಥವಾ ನೀವೇ ಹಿಂದೆ ವಾಸ್ತವವಾಗಿ ಪಡೆದ ಅನುಭವವಾಗಲಿ ಬರಿಯ ಪುನರುಚ್ಚಾರಣೆಯಿಂದ ಸತ್ಯವಾಗುವುದಿಲ್ಲ. ಅಂದ್ರೆ ಅದು ಕೂಡ ಅಸತ್ಯವಾಗುತ್ತೆ. ಸತ್ಯವಾಗುವುದಿಲ್ಲ ಅಂದ್ರೆ ಯಥಾರ್ಥ ಸ್ಥಿತಿ ಇರೋದಿಲ್ಲ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ನಿಜ ಅಂದ್ರೆ ಸುಳ್ಳಿಗೆ ವಿರುದ್ಧವಾದದ್ದು ಅಂತ ದಯವಿಟ್ಟು ಭಾವಿಸಬೇಡಿ ಅಂತ ಹೇಳ್ತಾರೆ ಅವರು ಮುಂದುವರಿತಾ. ನಿಜ ಅಥವಾ ಸತ್ಯ ಅಂದ್ರೆ ಸುಳ್ಳಿಗೆ ವಿರುದ್ಧವಾದದ್ದಲ್ಲ, ಅದರ ಸ್ವಲ್ಪ ರೂಪದಲ್ಲಿ ಭಾವದಲ್ಲಿ ಬದಲಾವಣೆ ಇದ್ರೂ ಕೂಡ ಅದು ಅಸತ್ಯ ಅನ್ನುವಂಥ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ನಾವು ಸ್ವಜ್ಞಾನದ ಮೂಲಕ ಸತ್ಯವನ್ನ ಅನ್ವೇಷಣೆ ಮಾಡ್ತಾ ಇದ್ದೇವೆ. ಅಂದ್ರೆ ಪರಬ್ರಹ್ಮ ಸತ್ಯ, ಆ ಮೂಲ ಸತ್ಯ, ಆ ತತ್ವವನ್ನ ನಾವು ಅನ್ವೇಷಣೆ ಮಾಡ್ತಾ ಇರೋದು ಯಾವುದ್ರ ಮೂಲಕ? ನಮ್ಮ ಸ್ವಜ್ಞಾನದ ಮೂಲಕ ಅಥವಾ ನಮ್ಮ ಸ್ವಸ್ವರೂಪವನ್ನ ತಿಳ್ಕೊಳ್ಳೋದ್ರ ಮೂಲಕ. ಮೊದಲಿಗೆ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ವಿಷಯವನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ. ವ್ಯಕ್ತಿ ಪುನರುಚ್ಚಾರಣೆಯಿಂದ ತನ್ನನ್ನು ತಾನೇ ಪದಗಳ ಮೂಲಕ ಅಥವಾ ಸಂವೇದನೆಗಳ ಮೂಲಕ ವಶೀಕರಿಸ್ಕೊಳ್ತಾನೆ ಅಥವಾ ಭ್ರಮೆಗಳಲ್ಲಿ ಸಿಲುಕು ಹಾಕೊಳ್ತಾನೆ. ಈ ರೀತಿ ಆಗಬಾರದು. ಅಂದ್ರೆ ತಾನೇ ನೇರವಾದ ಅನುಭವವನ್ನ ಪಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಎಷ್ಟೋ ವಿಚಾರಗಳನ್ನ ಕೇಳಿ ಓದಿ ವ್ಯಾಸಂಗ ಮಾಡಿ ಅನೇಕ ಮೂಲಗಳಿಂದ ನಾವು ತಿಳ್ಕೊಳ್ತೇವೆ, ಆದ್ರೆ ಅನುಭವ ಪ್ರಜ್ಞೆಯಲ್ಲಿ ಅದನ್ನ ನಮ್ಮ ಅರಿವಿಗೆ ತಂದ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದೇ ನಿಜವಾದಂತಹ ಸತ್ಯ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಡೈರೆಕ್ಟ್ ಪರ್ಸೆಪ್ಷನ್ ಆಫ್ ಸೆಲ್ಫ್ ಆರ್ ಬ್ರಹ್ಮನ್ ಅಂತ ಆಳ ಅರ್ಥದಲ್ಲಿ ಸ್ವಜ್ಞಾನದ ಅರಿವೇ ಸತ್ಯ. ಸ್ವಜ್ಞಾನ, ಸ್ವಸ್ವರೂಪದ ಜ್ಞಾನ, ಆತ್ಮಜ್ಞಾನ ಅಥವಾ ಪರಮಾತ್ಮನ ಅಂಶವಾದ ನಮ್ಮಲ್ಲಿರ್ತಕ್ಕಂತಹ ಆಂತರ್ಯದಲ್ಲಿ ಹುದುಗಿರ್ತಕ್ಕಂತಹ ಆ ಜ್ಞಾನ, ಡೈರೆಕ್ಟ್ ಪರ್ಸೆಪ್ಷನ್ ಅನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಡೈರೆಕ್ಟ್ ಪರ್ಸೆಪ್ಷನ್ ಆಫ್ ಸೆಲ್ಫ್, ಅದೇ ಬಹಳ ಮುಖ್ಯ, ಅದೇ ಸತ್ಯವಾದದ್ದು ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಈ ಸ್ವಜ್ಞಾನದ ಅರಿವಿಗೆ ಎಚ್ಚರಗೊಳ್ತಕ್ಕಂಥದ್ದು ಅಂದ್ರೆ ಆತ್ಮ ಪ್ರಜ್ಞೆಯಲ್ಲಿ ಜಾಗೃತರಾಗ್ತಕ್ಕಂಥದ್ದು. ಅಂದ್ರೆ ಸತ್ಯಕ್ಕೆ ಎಚ್ಚರಗೊಳ್ಳೋದು. ಎಲ್ಲಿ ಸತ್ಯಕ್ಕೆ ನಾವು ಎಚ್ಚರಗೊಳ್ಳೋದು? ಆಧ್ಯಾತ್ಮಿಕ ವಾಂಗ್ಮಯದಲ್ಲಿ, ಆಧ್ಯಾತ್ಮ ವಾಂಗ್ಮಯದಲ್ಲಿ ಆಳ ಅರ್ಥದಲ್ಲಿ ಸತ್ಯಕ್ಕೆ ಎಚ್ಚರಗೊಳ್ಳೋದು ಅಂದ್ರೆ ಉನ್ನತ ಪ್ರಜ್ಞೆಯಲ್ಲಿ, ಆ ಆತ್ಮ ಪ್ರಜ್ಞೆಯಲ್ಲಿ ಜಾಗೃತಗೊಳ್ತಾ ಆ ಸತ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥದ್ದು ಅನ್ನುವಂತಹ ವಿಚಾರವನ್ನ ನಾವು
ತಿಳ್ಕೊಳ್ಬಹುದಾಗಿದೆ ಸರಳವಾಗಿ ಸಂಕ್ಷಿಪ್ತವಾಗಿ ಜೆ.ಕೆ. ಅವರ ವಿಚಾರಧಾರೆಯಲ್ಲಿ. ಮುಂದುವರಿತಾ ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ಶ್ರೀರಾಮ್ರವರು ಲೈಫ್ಸ್ ಡೀಪರ್ ಆಸ್ಪೆಕ್ಟ್ಸ್ ಅನ್ನುವಂತ ಒಂದು ಗ್ರಂಥ ಬರೆದಿದ್ದಾರೆ, ಚಿಕ್ಕ ಗ್ರಂಥ. ಅದನ್ನ ಕನ್ನಡಕ್ಕೂ ಕೂಡ ಅನುವಾದ ಮಾಡಲಾಗಿದೆ. ಆ ಗ್ರಂಥದ ಶೀರ್ಷಿಕೆ ಜೀವಿತದ ಆಳವಾದ ವಿಷಯಗಳು ಅಂತ. ಅಂದ್ರೆ ಆ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಶ್ರೀರಾಮ್ರವರು ಈ ಸತ್ಯಕ್ಕೆ ಎಚ್ಚರಗೊಳ್ಳುವುದು ಅನ್ನುವ ವಿಚಾರವಾಗಿ ಅನೇಕ ವಿಷಯಗಳನ್ನ ನಮ್ಗೆ ತಿಳಿಸ್ತಾ ಹೋಗ್ತಾರೆ. ವಿಷಯಗಳ ಸತ್ಯಕ್ಕೆ ಸದಾ ಎಚ್ಚರವಾಗಿರ್ತಕ್ಕಂಥದ್ದು ಅಂದ್ರೆ ಬರಿಯೇ ಊಹೆ ಮಾಡುವುದಕ್ಕಿಂತ ವಿಶಿಷ್ಟವಾದ ಅಸ್ತಿತ್ವದಲ್ಲಿರುವುದಕ್ಕೆ ಅಥವಾ ಇರುವುದಕ್ಕೆ ಎಚ್ಚರಗೊಳ್ಳೋದು. ಊಹೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಸತ್ಯ ಅಂದ್ರೆ ಹೀಗಿದೆ ಹಾಗಿದೆ ಅಂತ ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ನಿಜವಾಗ್ಲೂ ವಿಶೇಷವಾಗಿ ಅಸ್ತಿತ್ವದಲ್ಲಿದೆಯಲ್ಲ ಅದಕ್ಕೆ ಎಚ್ಚರಗೊಳ್ತಕ್ಕಂಥದ್ದು, ಅದಕ್ಕೆ ಜಾಗೃತರಾಗ್ತಕ್ಕಂಥದ್ದು ಅನ್ನುವಂತ ರೀತಿಯಲ್ಲಿ ನಮ್ಗೆ ತಿಳಿಸ್ತಾ, ಸಾಮಾನ್ಯವಾಗಿ ನಮಗೆ ನಮ್ಮ ಸುತ್ತ ಇರತಕ್ಕಂತಹ ವಸ್ತುಗಳ ಪರಿಸ್ಥಿತಿಯ ವಾಸ್ತವಿಕ ಸಂಗತಿಗಳ ಬಗ್ಗೆ ಎಚ್ಚರ ಇದೆ, ಹೌದಲ್ವಾ? ನಮ್ಮ ಸುತ್ತ ಇರತಕ್ಕಂತಹ ಈ ಲೌಕಿಕ ಪ್ರಪಂಚದಲ್ಲಿ, ಸ್ಥೂಲ ಲೋಕದಲ್ಲಿ ಇರುವಂತಹ ವಸ್ತುಗಳ ಬಗ್ಗೆ ನಮಗೆ ಒಂದು ಯಥಾರ್ಥದ ಅಥವಾ ನಿಜವಾದಂತಹ ಒಂದು ಎಚ್ಚರ ಇದೆ. ಪ್ರಸ್ತುತದಲ್ಲಿ ಮಾನಸಿಕ ಮತ್ತೆ ಪ್ರಾಪಂಚಿಕ ವಿಷಯಗಳೇ ಪ್ರಧಾನವಾಗಿದೆ. ಈ ಒಂದು ಹಂತದಲ್ಲಿ ಸಾಧಾರಣ ಮನುಷ್ಯನಿಗೆ ಪ್ರಾಪಂಚಿಕವಾಗಿ ಮನಸ್ಸು ಪೂರ್ಣವಾಗಿ ಎಚ್ಚರಗೊಂಡಿದೆ ಮತ್ತು ಪ್ರಬಲವಾಗಿದೆ. ಆದ್ರೆ ಆಧ್ಯಾತ್ಮಿಕ ದೃಷ್ಟಿ ಎಲ್ಲೋ ಕೆಲವರಿಗೆ ಮಾತ್ರ ಇದೆ. ಆಧ್ಯಾತ್ಮಿಕ ದೃಷ್ಟಿ ಇರೋರ ರೀತಿಯೇ ಬೇರೆ. ಅವ್ರು ಹೇಳ್ತಾರೆ, ಪ್ರತಿಯೊಂದು ಜೀವಂತ ಪ್ರಾಣಿಯು ಮೂಲತಃ ಜೀವ ಚೈತನ್ಯದ ಪ್ರವಾಹವಾಗಿ ಅಸ್ತಿತ್ವದಲ್ಲಿರುವುದು. ಪ್ರತಿಯೊಂದು ಜೀವಂತ ಪ್ರಾಣಿಯು ಮೂಲತಃ ಜೀವ ಚೈತನ್ಯದ ಪ್ರವಾಹವಾಗಿ ಅಸ್ತಿತ್ವದಲ್ಲಿರುವುದು. ಹೇಗೆ ಆ ಪರಮಾತ್ಮನ ಚೈತನ್ಯ ಪ್ರತಿಯೊಂದರಲ್ಲೂ ಅಂತಸ್ಥವಾಗಿದೆ ಅನ್ನೋದನ್ನ ನಾವು ಗುರುತಿಸ್ಬೇಕಾಗಿದೆ, ಆ ದೃಷ್ಟಿಯನ್ನ ನಾವು ಬೆಳೆಸ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ಬರ್ತಾರೆ. ಅಂತಸ್ಥ ಜೀವ ಚೈತನ್ಯದ ಸ್ವರೂಪ ಹೇಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ, ಅದ್ರ ಒಳ ಹೊಕ್ಕು ನಾವಿನ್ನು ನೋಡಿಲ್ಲ. ಆದ್ರೆ ಬಹಿರಂಗದಲ್ಲಿನ ಅದರ ಅಭಿವ್ಯಕ್ತತೆಗಳು ಮಾತ್ರ ನಮ್ಗೆ ಗೊತ್ತಾಗುತ್ತೆ ಪ್ರಸ್ತುತ ಹಂತದಲ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಹೇಗೆ ಅಂದ್ರೆ ಪ್ರೇಮ ಮತ್ತೆ ಅಸತ್ಯ ಅಂತಕ್ಕಂಥದ್ರ ಎರಡು ಮುಖಗಳ ಮೂಲಕ ಇದು ಅಭಿವ್ಯಕ್ತ ಆಗ್ತಾ ಇದೆ ಅಂತ. ಅನಿಬೆಸೆಂಟ್ರು ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಸಾರ್ವತ್ರಿಕ ಪ್ರಾರ್ಥನೆಯಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು, ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಳಗೊಂಡಿರುವ ಗುಪ್ತ ಪ್ರೇಮವೇ ಅನ್ನುವಂತಹ ರೀತಿಯಲ್ಲಿ ನಾವು ಸಾರ್ವತ್ರಿಕ ಪ್ರಾರ್ಥನೆಯನ್ನ ಹೇಳ್ತಾ ಹೋಗ್ತೇವಲ್ಲ, ಅಲ್ಲಿ ಪ್ರತಿ ಅಣುವಿನಲ್ಲಿಯೂ ಚಲಿಸ್ತಾ ಇದೆ ಈ ಗುಪ್ತ ಚೇತನ. ಅಂದ್ರೆ ಜೀವ ಚೈತನ್ಯ ಅಂತಕ್ಕಂಥದ್ದು ಎಲ್ಲ ಕಡೆಯೂ ಎಲ್ಲದರಲ್ಲೂ ಎಲ್ಲರಲ್ಲೂ ಇದೆ, ಎಲ್ಲವನ್ನು ಆವರಿಸ್ಕೊಂಡಿದೆ. ಆ ಪರಮಾತ್ಮನ ಅಭಿವ್ಯಕ್ತತೆಯೇ ಈ ಸೃಷ್ಟಿ ಅಂತಕ್ಕಂಥದ್ದು. ಅಲ್ಲಿ ಅದಕ್ಕೆ ಹೇಳ್ತಾರೆ, ತನ್ನೊಳಗಡೆನೆ ಇರ್ತಕ್ಕಂತಹ ಆತ್ಮ ಚೈತನ್ಯವನ್ನ ನಾವು ಪಡ್ಕೊಳ್ಬೇಕಾಗಿದೆ, ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ಅಣುರೇಣು ತೃಣಕಾಷ್ಟದಲ್ಲಿ ಆ ಸತ್ಯ ಅಂತಕ್ಕಂಥದ್ದಿದೆ. ಆದ್ರೆ ನಾವು ಎಲ್ಲಿ ನಾವು ಜಾಗೃತಗೊಳಿಸ್ಕೊಳ್ಬಹುದು ಅದನ್ನ, ಅಂದ್ರೆ ನಮ್ ಒಳಗಡೆನೆ ಇರ್ತಕ್ಕಂತಹ ಸತ್ಯ ಸ್ವರೂಪವನ್ನ ನಾವು ಜಾಗೃತಗೊಳಿಸ್ಕೊಳ್ಬೇಕಾಗಿದೆ, ಅದಕ್ಕೆ ಎಚ್ಚರವಾಗಿರ್ಬೇಕಾಗಿದೆ ಅಂತ. ಅದಕ್ಕೆ ಹೇಳ್ತಾರೆ, ಸಂವೇದನೆಗಳ ವ್ಯಾಮೋಹದಿಂದ ಮನಸ್ಸು ಯಾವಾಗ ಮೊಟ್ಟ ಮೊದಲು ತಾನು ಮುಕ್ತವಾಗುತ್ತೋ ಆಗ ಮಾತ್ರ ಈ ಅರಿವನ್ನ ಪಡೆಯೋದಕ್ಕೆ ಸಾಧ್ಯ ಅಂತ. ಅಂದ್ರೆ ಆತ್ಮ ಚೈತನ್ಯ ಅಂದ್ರೆ ಏನು ಅಂತ ಅವ್ರು ಹೇಳ್ತಾರೆ, ಅನಂತತೆ ಮತ್ತು ಸಮಗ್ರತೆಯ ಸ್ಥಿತಿಯಲ್ಲಿರ್ತಕ್ಕಂತಹ ಸತ್ಯ ಮತ್ತು ಸೌಂದರ್ಯ. ಆತ್ಮ ಚೈತನ್ಯ, ಈ ಚೈತನ್ಯ ನಾವು ಹೇಳಿದ್ವಲ್ಲ ಅದು ಅಂದ್ರೆ ಏನು ಅಂತ ಶ್ರೀರಾಮರವರು ಕೊಡ್ತಾ ಇರ್ತಕ್ಕಂಥ ವಿವರಣೆ. ಅನಂತತೆ ಮತ್ತು ಸಮಗ್ರತೆಯ ಸ್ಥಿತಿಯಲ್ಲಿರ್ತಕ್ಕಂತಹ ಸತ್ಯ ಮತ್ತು ಸೌಂದರ್ಯ, ಅದೇ ಆತ್ಮ ಚೈತನ್ಯ. ಈ ರೀತಿಯಾಗಿ ಅವ್ರು ಹೇಳ್ತಾ, ಈ ಜಾಗೃತಿ ನಮ್ಗೆ ಯಾವಾಗ ಬರುತ್ತೆ ಅಂದ್ರೆ ಮನಸ್ಸು ಶಾಂತವಾಗಿ ನಿರ್ಲಿಪ್ತವಾಗಿರುವಾಗ ಮಾತ್ರ ಈ ಒಂದು ಜಾಗೃತಿ, ಎಚ್ಚರ, ಸತ್ಯಕ್ಕೆ ಎಚ್ಚರ ಅಂತಕ್ಕಂಥದ್ದು ಸಾಧ್ಯ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂತಿಮವಾಗಿ ನಮ್ಮೊಳಗಡೆ ಇರ್ತಕ್ಕಂತಹ ಸತ್ಯಕ್ಕೆ ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಅಂದ್ರೆ ಬುದ್ಧಿಯ ಬೆಳಕು ಮನಸ್ಸಿನ ಮೇಲೆ ಬೀಳ್ಬೇಕು. ಮನಸ್ಸಿನ ಹಂತದಲ್ಲಿ ನಾವಿರೋವರೆಗೂ ಈ ಸತ್ಯಕ್ಕೆ ನಾವು ಎಚ್ಚರವಾಗೋದು ಸಾಧ್ಯ ಇಲ್ಲ, ಸತ್ಯಕ್ಕೆ ಜಾಗೃತರಾಗೋದು ಸಾಧ್ಯ ಇಲ್ಲ. ಸತ್ಯಕ್ಕೆ ಜಾಗೃತರಾಗ್ಬೇಕು ಅಂದ್ರೆ ಮನಸಾತೀತ ಸ್ಥಿತಿಗೆ ನಾವು
ತಲುಪಬೇಕಾಗಿದೆ. ಬುದ್ಧಿಯ ಬೆಳಕು ನಮ್ಮ ಮನಸ್ಸಿನ ಮೇಲೆ ಬೀಳಬೇಕಾಗಿದೆ. ನಮ್ಮೊಳಗಡೆ ಆ ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತಕ್ಕಂಥ ದೈವಿಕ ಸ್ವಭಾವದ ಪ್ರೇಮವನ್ನ ಬಿಡುಗಡೆ ಮಾಡೋದ್ರ ಮೂಲಕ ನಾವ್ ಇದನ್ನ ಅರ್ಥೈಸ್ಕೊಳ್ಬಹುದು ಅಂತ ಹೇಳ್ತೀನಿ. ಅಂದ್ರೆ ಸ್ವಾರ್ಥಯುಕ್ತವಾದಂತಹ ಭಾವನೆಗಳಿಂದ ಸೃಷ್ಟಿಯಾದ ಎಲ್ಲ ಅಡಚಣೆಗಳನ್ನು ಕೂಡ ನಾವು ಹೊರಹಾಕೋದೇ ಬಹಳ ಮುಖ್ಯ ಅಂತಕ್ಕಂಥ ವಿಚಾರವನ್ನ ಅವರು ಹೇಳ್ತಾ ಬರ್ತಾರೆ. ನಾವು ಜೀವ ಚೈತನ್ಯಕ್ಕೆ ತೆರೆದ ಮನಸ್ಸುಳ್ಳವರಾಗಬೇಕು. ಆಗ ಆ ಜೀವ ಚೈತನ್ಯ ಸ್ವಭಾವತಃ ಮೂಲದಲ್ಲಿ ದೈವಿಕವಾದದ್ದು ಅನ್ನುವಂತಹ ಸತ್ಯಾಂಶ ನಮ್ಮ ಅರಿವಿಗೆ ಬರುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಒಬ್ಬ ವ್ಯಕ್ತಿ ಪೂರ್ಣವಾಗಿ ಎಚ್ಚರಗೊಂಡಾಗ ಆತ ಭಗವಾನ್ ಬುದ್ಧರಂತೆ ಅಂತ ಹೇಳ್ತಾರೆ. ಭಗವಾನ್ ಬುದ್ಧರಿದ್ದ ಹಾಗೆ ಎಚ್ಚರದ ಸ್ಥಿತಿಗೆ ಯಾವಾಗ್ಲೂ ಕೂಡ ನಾವು ಹೋಲಿಕೆಯನ್ನ ಕೊಡ್ತಕ್ಕಂಥದ್ದೇ ಭಗವಾನ್ ಬುದ್ಧರನ್ನ. ಸದಾ ಎಚ್ಚರದ ಸ್ಥಿತಿಯಲ್ಲಿ ಇದ್ದಂಥವರು. ಬುದ್ಧ ಎಂಬ ಪದವೇ ಎಚ್ಚೆತ್ತುಕೊಂಡ ವ್ಯಕ್ತಿ. ಬುದ್ಧ ಅನ್ನುವ ಪದದ ಅರ್ಥನೇ ಎಚ್ಚೆತ್ತುಕೊಂಡ ವ್ಯಕ್ತಿ, ಅಂದ್ರೆ ಜ್ಞಾನೋದಯವನ್ನ ಪಡೆದುಕೊಂಡಂತಹ ವ್ಯಕ್ತಿ ಅನ್ನುವ ಅರ್ಥವನ್ನ ಕೊಡುವಂಥದ್ದು. ಎಚ್ಚರದ ಸ್ಥಿತಿ ಗಾಢತೆಯಲ್ಲಿ ಮತ್ತೆ ಗ್ರಹಿಕೆಯಲ್ಲಿ ಪೂರ್ಣವಾಗಿ ಎಚ್ಚೆತ್ತಿರುವಂತಹ ಒಂದು ಸ್ಥಿತಿಯಾಗಿದೆ. ಅಲೆರಹಿತವಾದಂತಹ ನಿರುದ್ವೇಗದ ಒಂದು ಪ್ರಶಾಂತ ಸ್ಥಿತಿ. ಈ ಉದ್ವೇಗಗಳಿರ್ತಕ್ಕಂಥದ್ದು, ಅಲೆಗಳು ಹೇಳ್ತಕ್ಕಂಥದ್ದು ಎಲ್ಲ ಎಲ್ಲಿ? ಮನಸ್ಸಿನ ಹಂತದಲ್ಲಿ. ಅದಕ್ಕೆ ಹೇಳ್ತಾರೆ, ಯಾವಾಗ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೋ ಆಗ ಮಾತ್ರ ನಾವು ಉನ್ನತ ಪ್ರಜ್ಞೆಗೆ ತಲುಪುತ್ತಾ ಅಲ್ಲಿ ನಿಜವಾದ ಸತ್ಯ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ, ಅಥವಾ ಸತ್ಯಕ್ಕೆ ಎಚ್ಚರಗೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಧ್ಯಾತ್ಮ ಸಾಧಕ ಆಧ್ಯಾತ್ಮ ಪಥದಲ್ಲಿ ಹಂತ ಹಂತವಾಗಿ ಮುಂದುವರಿತಾ ಎಲ್ಲೆಲ್ಲೂ ಇರ್ತಕ್ಕಂತಹ ತನ್ನ ಒಳಗಡೆನೂ ಇರ್ತಕ್ಕಂತಹ ಆ ನಿತ್ಯ ಸತ್ಯ ಶಾಶ್ವತ ತತ್ವಕ್ಕೆ ಎಚ್ಚರಗೊಳ್ತಾನೆ. ಅಂದ್ರೆ ವ್ಯಾವಹಾರಿಕ ಪ್ರಪಂಚದಲ್ಲಿ ತಾನು ವ್ಯವಹಾರ ಮಾಡ್ತಾ ಹೇಗೆ ಸತ್ಯಸಂಧನಾಗಿ ಧಾರ್ಮಿಕ ಜೀವನವನ್ನ ನಡೆಸ್ತಾ ತನ್ನ ಜೀವನದಲ್ಲಿ ನೈತಿಕ ಮೌಲ್ಯಗಳನ್ನ ಅಳವಡಿಸ್ಕೊಳ್ತಾ ತನ್ನ ಕೆಳಗಿನ ದೇಹಗಳನ್ನ ಪರಿಶುದ್ಧ ಮಾಡ್ಕೊಳ್ತಾ ತನ್ನ ರಾಗಭಾವಗಳನ್ನ ಪರಿಶುದ್ಧ ಮಾಡ್ಕೊಳ್ತಾ ಮನಸ್ಸನ್ನ ಸ್ವಚ್ಛಗೊಳಿಸ್ಕೊಳ್ತಾ ತನ್ನ ನಡೆನುಡಿಯಲ್ಲಿ ಸಾಮರಸ್ಯವನ್ನ ಗಳಿಸ್ಕೊಳ್ತಾ ಆತ ಪ್ರಜ್ಞೆಯನ್ನ ಸೂಕ್ಷ್ಮ ಸ್ಥಿತಿಗೆ ಏರಿಸ್ಕೊಂಡಾಗ ಮಾತ್ರ ನಿಜವಾದ ಸತ್ಯದ ದರ್ಶನ ಆಗತ್ತೆ ಅನ್ನುವಂಥ ವಿಚಾರವನ್ನ ನಾವು ತಿಳ್ಕೊಳ್ಬಹುದಾಗಿದೆ. ಬುದ್ಧರು ಹೇಳ್ತಾರೆ, ಎಲ್ಲಿಯವರೆಗೆ ಸುಪ್ತ ಮನಸ್ಸಿನಲ್ಲಿ ವಿಕಾರಗಳಿರುತ್ತವೆಯೋ ಅಲ್ಲಿಯವರೆಗೂ ಕೂಡ ಮುಕ್ತಿ ಅಥವಾ ನಿರ್ವಾಣ ಅಂತಕ್ಕಂಥದ್ದು ಸಾಧ್ಯ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸುಪ್ತ ಮನಸ್ಸಿನಲ್ಲಿ ವಿಕಾರಗಳು ಇರೋ ಹಾಗಿಲ್ಲ, ಸುಪ್ತ ಮನಸ್ಸಿನಲ್ಲೂ ಕೂಡ. ಅದಕ್ಕೆ ಹೇಳ್ತಾರೆ, ಮನುಷ್ಯ ಅಂದ್ರೆ ನಾವು ಅನೇಕ ಜನ್ಮಗಳಿಂದ ಕೂಡಿಟ್ಕೊಂಡು ಬಂದಿರತಕ್ಕಂತಹ ರಾಗದ್ವೇಷಗಳಿಂದ ಕೂಡಿದಂತಹ ಸುಪ್ತ ಮನಸ್ಸಿನಲ್ಲಿ ಸಂಚಯವಾಗಿರ್ತಕ್ಕಂತಹ ವಾಸನೆಗಳನ್ನ ಪೂರ್ಣವಾಗಿ ನಿರ್ಮೂಲಗೊಳಿಸ್ಕೊಳ್ಬೇಕು. ಸುಪ್ತ ಮನಸ್ಸಿನಲ್ಲಿ ಇರ್ತಕ್ಕಂತಹ ವಾಸನೆಗಳು ಅಥವಾ ಆಸೆ ಆಕಾಂಕ್ಷೆಗಳ ವ್ಯಾಮೋಹಗಳ ಬೇರುಗಳಿದೆಯಲ್ಲ ಅದರನ್ನ ನಾವು ಕಿತ್ತಾಕಬೇಕು. ಅದನ್ನ ಸಂಪೂರ್ಣವಾಗಿ ನಿರ್ಮೂಲಗೊಳಿಸಿದಾಗ ಮಾತ್ರ ಆ ಸತ್ಯಕ್ಕೆ ನಾವು ಎಚ್ಚೆತ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳ್ತಾ, ಈ ನಿರ್ವಾಣ ಸ್ಥಿತಿಯನ್ನ ತಲುಪೋದಕ್ಕೆ ಬಹಳ ಉತ್ತಮವಾದಂತಹ ಒಂದು ಸಾಧನ ಅವರು ಕಂಡುಕೊಂಡಂತಹ ಸ್ವತಃ ಪ್ರಯೋಗದಲ್ಲಿ ಕಂಡುಕೊಂಡಂತಹ ಬುದ್ಧರು ಹೇಳಿದಂತಹ ಸಾಧನ ವಿಪಶ್ಯನ ಧ್ಯಾನ. ಅವರು ವಿಪಶ್ಯನ ಧ್ಯಾನದ ಬಗ್ಗೆ ಒತ್ತು ಕೊಡ್ತಾರೆ. ಸತ್ಯಕ್ಕೆ ನಾವು ಎಚ್ಚರವಾಗುವ ಒಂದು ಹಂತದಲ್ಲಿ ಈ ಸತ್ಯ ದರ್ಶನಕ್ಕೆ 3 ಮೆಟ್ಟಿಲುಗಳ ಹಾದಿಯನ್ನ ಹೇಳ್ತಾರೆ. ಅವರು ಕೂಡ ಬುದ್ಧರು ಕೂಡ ಹೇಳ್ತಕ್ಕಂಥದ್ದು ಪಂಚಶೀಲಗಳ ಅನುಷ್ಠಾನ. ನಾವೀಗಾಗ್ಲೇ ತಿಳ್ಕೊಂಡ್ವಿ, ಪತಂಜಲಿಯವರ ಒಂದು ಅಷ್ಟಾಂಗ ಯೋಗದಲ್ಲಿ ಮೊದಲನೇ ಅಂಗದಲ್ಲಿ ಹೇಳತಕ್ಕಂತಹ ಈ ವಿಚಾರಗಳನ್ನೇ ಪಂಚಶೀಲಗಳು ಅಂತ ಬುದ್ಧರು ಕೂಡ ಬೋಧನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಪಂಚಶೀಲಗಳು ಅಂದ್ರೆ ಯಾವುದು? ಕೊಲ್ಲದಲೇ ಇರ್ತಕ್ಕಂಥದ್ದು, ಕಳ್ಳತನ ಮಾಡದೇ ಇರುವಂಥದ್ದು, ಸುಳ್ಳು ಹೇಳದೇ ಇರ್ತಕ್ಕಂಥದ್ದು, ಅನೈತಿಕ ಲೈಂಗಿಕತೆಯನ್ನ ಇಟ್ಕೊಳ್ಳದೆ ಇರ್ತಕ್ಕಂಥದ್ದು, ಮತ್ತೆ ಮಾದಕ ವಸ್ತುಗಳಿಂದ ದೂರ ಇರ್ತಕ್ಕಂಥದ್ದು. ಇದೇ ತಳಹದಿ. ಆಧ್ಯಾತ್ಮ ಸಾಧಕನಿಗೆ ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಬೇಕು ಅಂದ್ರೆ ಇದೆ ತಳಹದಿ. ಇದಾದ ನಂತರ ನಾವು ಮತ್ತೆ ನಿಗ್ರಹಿಸಬೇಕಾಗಿರ್ತಕ್ಕಂತಹ
ಯಾವುದು ನಮ್ಮಲ್ಲಿ ಇರ್ತಕ್ಕಂಥ ಇಂದ್ರಿಯ ಅಂದ್ರೆ ಮನಸ್ಸನ್ನ ಏಕಾಗ್ರಗೊಳಿಸ್ತಕ್ಕಂತಹ ಒಂದು ವಿಧಾನ ಆನಾಪಾನ ಸತಿಯನ್ನ ಅವರು ಬೋಧನೆ ಮಾಡ್ತಾರೆ. ನಮ್ಮ ಉಸಿರಾಟವನ್ನ ಗಮನಿಸ್ತಾ ಪ್ರಜ್ಞೆಯನ್ನ ಕೇಂದ್ರೀಕರಿಸ್ತಕ್ಕಂತಹ ಒಂದು ಅಥವಾ ಮನಸ್ಸನ್ನ ಏಕಾಗ್ರಗೊಳಿಸ್ತಕ್ಕಂತಹ ತರಬೇತಿಯನ್ನು ಕೊಡ್ತಕ್ಕಂತಹ ಆನಾಪಾನ ಸತಿ ಧ್ಯಾನವನ್ನ ಅವರು ನಮಗೆ ಬೋಧನೆ ಮಾಡಿದ್ದಾರೆ. ಪ್ರಜ್ಞೆಯ ತರಬೇತಿ ನಾವು ಹಂತ ಹಂತವಾಗಿ ಮಾಡ್ತಾ ಹೋಗ್ಬೇಕಾಗತ್ತೆ. ಮೊದಲು ಸಹಜವಾಗಿ ಉಸಿರಾಟವನ್ನ ನೋಡೋದಕ್ಕೆ ಅಥವಾ ಗಮನಿಸೋದನ್ನ ನಾವು ಕಲಿತೇವೆ. ನಂತರ ಅಲ್ಲಿ ಉಂಟಾಗ್ತಾ ಇರ್ತಕ್ಕಂಥ ಅಂದ್ರೆ ನಮ್ಮ ದೇಹದಲ್ಲಿ ಉಂಟಾಗ್ತಾ ಇರ್ತಕ್ಕಂತಹ ಸಂವೇದನೆಗಳನ್ನ ನೋಡೋದಕ್ಕೆ ನಮಗೆ ಸಾಧ್ಯ ಆಗತ್ತೆ. ಈ ಒಂದು ಪದ್ಧತಿಯಲ್ಲಿ, ಧ್ಯಾನ ಪದ್ಧತಿಯಲ್ಲಿ ಬುದ್ಧರು ಹೇಳಿರ್ತಕ್ಕಂತಹ ಅವರು ಕೊಂಡುಕೊಂಡ ಸತ್ಯದ ಒಂದು ಹಾದಿಯಲ್ಲಿ ಕೊನೆಗೆ ಶರೀರದ ಒಳಗಡೆ ಇರ್ತಕ್ಕಂತಹ ಸೂಕ್ಷ್ಮ ಅವಸ್ಥೆಗಳ ಅನುಭೂತಿ ಕೂಡ ಆಗತ್ತೆ ಅನ್ನುವಂತ ವಿಚಾರವನ್ನ ಅವರು ನಮ್ಗೆ ಹೇಳ್ತಾ ಬರ್ತಾರೆ. ಅಂದ್ರೆ ಆ ಧ್ಯಾನದ ಸ್ಥಿತಿ, ಆ ಒಂದು ಏಕಾಗ್ರತೆಯ ಸ್ಥಿತಿ ಪೂರ್ಣವಾಗಿ ಪರಿಣಾಮಕಾರಿ ಆಗಬೇಕು. ಆ ಒಂದು ಉನ್ನತ ಪ್ರಜ್ಞಾ ವಲಯದಲ್ಲಿ ಯಥಾರ್ಥದ ಅರಿವು ನಮಗಾಗಬೇಕು ಅಂದ್ರೆ, ಆ ಅನುಭವ ನಮಗಾಗಬೇಕು ಅಂತಂದ್ರೆ ಅವರು ಮೊಟ್ಟ ಮೊದಲನೆಯದಾಗಿ ಹೇಳ್ತಕ್ಕಂಥದ್ದೇ ಆರ್ಯ ಮೌನ ಅಂದ್ರೆ ಕಾಯ ವಾಚ ಮನಸ ಪೂರ್ಣವಾಗಿ ಮೌನವಾಗಿರ್ತಕ್ಕಂಥದ್ದು. ಅದನ್ನೇ ಆರ್ಯ ಮೌನ ಅಂತ ಕರೀತಕ್ಕಂಥದ್ದು. ಬರೀ ಆ ಒಂದು ಧ್ಯಾನದ ಸಮಯದಲ್ಲಿ ಮಾತ್ರ ಅಲ್ಲ, ಯಾವಾಗಲೂ ಕೂಡ ಧ್ಯಾನ ಮಾಡ್ದಲೇ ಇರ್ತಕ್ಕಂಥ ಸಮಯದಲ್ಲೂ ಕೂಡ ಮೌನವಾಗಿ ಇರೋದನ್ನ ಮೊದಲು ಸಾಧಕ ಕಲಿಬೇಕಾಗತ್ತೆ. ಯಾಕೆಂದ್ರೆ ಮೌನಕ್ಕೆ ಬಹಳ ಒಂದು ಆದ್ಯತೆ ಇದೆ ಆಧ್ಯಾತ್ಮ ಮಾರ್ಗದಲ್ಲಿ ನಡೀತಕ್ಕಂತಹ ಸಾಧಕನಿಗೆ. ಆ ಒಂದು ಹಂತದಲ್ಲಿ, ಆ ಒಂದು ರೀತಿಯಲ್ಲಿ ನಾವು ಹಂತ ಹಂತವಾಗಿ ಮುಂದುವರಿತಾ ಸತ್ಯದ ಆಳವನ್ನ ಅನೇಕ ಪದರಗಳಲ್ಲಿ ಅರ್ಥ ಮಾಡ್ಕೊಳ್ಬಹುದಾದಂತಹ ಒಂದು ಉನ್ನತವಾದಂತಹ ವಿಚಾರ ಅಥವಾ ವಾಂಗ್ಮಯ ನಮಗೆ ಥಿಯಾಸಫಿಯಲ್ಲಿ ದೊರೀತಕ್ಕಂಥದ್ದು. ಇದ್ರ ಕಡೆ ಆಧ್ಯಾತ್ಮ ಸಾಧಕರಾದಂತಹ ನಮ್ಮ ಗಮನ ಸದಾ ಕಾಲಕ್ಕೂ ಇರ್ಬೇಕಾದಂಥದ್ದು ಬಹಳ ಮುಖ್ಯವಾದಂಥದ್ದು. ಹೀಗೆ ಆ ಶಾಶ್ವತ ಸತ್ಯಕ್ಕೆ ಎಚ್ಚರಗೊಳ್ತಕ್ಕಂಥದ್ದು ಇದೆಯಲ್ಲ, ಅದೇ ನಿಜವಾದ ಮಾನವನ ಗುರಿ. ನಾವು ಲೌಕಿಕದಲ್ಲಿ ಎಷ್ಟೋ ಗುರಿನ ಇಟ್ಕೊಂಡಿರ್ತೇವೆ, ಎಷ್ಟೋ ಉದ್ದೇಶಗಳನ್ನ ಇಟ್ಕೊಂಡು ನಾವು ಈ ಜೀವನವನ್ನ ನಡೆಸ್ತಾ ಇದ್ದೇವೆ. ಅದು ಈ ಒಂದು ಜನ್ಮಕ್ಕೆ ಮಾತ್ರ, ಈ ಲೌಕಿಕದ ಜೀವನಕ್ಕೆ ಮಾತ್ರ. ಅಲ್ಲಿಯೂ ಕೂಡ ಉತ್ತಮವಾದಂತಹ ಉದ್ದೇಶಗಳನ್ನ ಇಟ್ಕೊಳ್ಳೋದು ಬಹಳ ಮುಖ್ಯ. ಆದರೆ ನಮ್ಗೆ ನಿಜವಾದ ಗುರಿ ಏನು? ಈ ಜನ್ಮ ಒಂದೇ ನಮ್ಮ ಜೀವನ ಅಲ್ಲ. ಎಷ್ಟೋ ಜನ್ಮಗಳನ್ನ ಪಡ್ಕೊಂಡು ನಾವು ಬರ್ತಾನೆ ಇದ್ದೇವೆ, ಅನುಭವಗಳನ್ನ ಗಳಿಸ್ಕೊಳ್ತಾನೆ ಇದ್ದೇವೆ. ನಮ್ಮ ಆಂತರ್ಯದಲ್ಲಿ ಆ ಸತ್ಯದ ಒಂದು ಅಂಶ ಹುದುಗಿದೆಯಲ್ಲ, ಅದನ್ನ ಎಚ್ಚರಗೊಳಿಸ್ಕೊಳ್ತಕ್ಕಂಥದ್ದು ಆ ಒಂದು ನಿತ್ಯ ಶಾಶ್ವತ ತತ್ವವಾದಂತಹ ಪರಬ್ರಹ್ಮ ತತ್ವದಲ್ಲಿ, ಆ ಸತ್ಯದಲ್ಲಿ ಸೇರಿ ಹೋಗ್ತಕ್ಕಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ನಿಜವಾದ ಗುರಿ ಮನುಷ್ಯನದ್ದು. ಆ ಗುರಿಯನ್ನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಾಧಕ ಸತ್ಯಕ್ಕೆ ಯಾವಾಗಲೂ ಕೂಡ ಎಚ್ಚೆತ್ಕೊಂಡಿರ್ಬೇಕು, ಜಾಗೃತನಾಗಿರ್ಬೇಕು. ತನ್ನ ಪ್ರತಿಯೊಂದು ನಡೆ ನುಡಿಯಲ್ಲೂ ಕೂಡ, ಪ್ರತಿ ಕ್ಷಣದಲ್ಲೂ ಕೂಡ ಮೈಯೆಲ್ಲ ಕಣ್ಣಾಗಿ ಆತ ಸತ್ಯವನ್ನ ಅನುಷ್ಠಾನವನ್ನ ಮಾಡೋದೇ ಆದ್ರೆ ಆ ಮೂಲ ಸತ್ಯ ಇದೆಯಲ್ಲ, ಶಬ್ದಗಳಿಗೆ ಮೀರಿದಂತಹ ಮೂಲ ಸತ್ಯ, ಅದನ್ನ ಆತ ಸಾಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆ ಸತ್ಯಕ್ಕೆ ಎಚ್ಚರಗೊಳ್ಳೋದಕ್ಕೆ ಸಾಧ್ಯ ಮತ್ತು ಆ ಸತ್ಯದಲ್ಲೇ ಒಂದಾಗೋದಕ್ಕೂ ಕೂಡ ಸಾಧ್ಯ ಅನ್ನುವಂತಹ ವಿಚಾರವನ್ನ ಈ ದಿನ ಥಿಯಾಸಫಿ ವಾಂಗ್ಮಯದಲ್ಲಿ ಇರ್ತಕ್ಕಂತಹ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಈ ಒಂದು ವಿಷಯವಾಗಿ ಬೇರೆಯವರು ಕೂಡ ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ವಿಚಾರಗಳನ್ನ ಹಂಚ್ಕೊಳ್ಬಹುದಾಗಿದೆ. ಇನ್ನೂ ಸ್ವಲ್ಪ ಸಮಯ ಇದೆ, ಒಂದು 5 ನಿಮಿಷಗಳ ಕಾಲ ನಮಗೆ ಸಮಯ ಇದೆ, ಹಂಚ್ಕೊಳ್ಬಹುದು. ಅಥವಾ ಏನಾದ್ರೂ ಅನುಮಾನಗಳಿದ್ರೆ ಅದರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮೊಂದಿಗೆ ಹಿರಿಯ ಸೋದರರಾದ ಶಿಂದೆ ಸಾಹೇಬ್ರಿದ್ದಾರೆ. ಸರ್, ತಾವೇನಾದ್ರೂ ಅದ್ರ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ತೀರಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀನಿ ನಮ್ಮ ಹತ್ರ. Hello, thank you everybody and good evening. Already Dr. Jyoti
He has explained us very nice. Am I audible? Yes, sir. Dr. Jyoti, namaste. Very nice. You explain Madir. Thank you, The sir. very subject is awareness to the truth behind. Truth is hidden behind all things. So the process is already explained in our Hindu tradition, in Vedanta, etc. Neti, neti. This is not, this is not, this is not, and finally arriving to nothingness. That is the truth. So it is from our journey is from experience to experiencer first, from knowledge to the known, from seeker to that which seeks. So awareness cannot be towards, but we are not moving towards truth. Truth is not the movement of awareness. So mind is awareness in movement. Awareness is when mind is still. When mind is still, that is called awareness, yacharike. And this comes, as you mentioned, Aryamona, highest form of peace. Aryamona, highest form of peace. The peace that passeth understanding. That is Aryamona. And what Krishnamurti said, you have explained, truth, if it is verbalized, it becomes untruth. Truth, if it is verbalized, it becomes untruth. So when we dream something, that dream is reality to me. Dream is truth to me. But when I explain that dream to the others, it becomes untruth. If I have seen masters of the wisdom on my dream, that is true to me. But if I want to go to prove to the others, that becomes untruth. So the moving towards truth is very difficult. Arivu is not in mind. So any verbalized truth is untruth. I am very happy to say here our next international theme is a new dawn, awakening to harmony. As we have discussed, awakening to truth. So a new dawn, awakening to harmony in this changing world. This is the new theme we have selected few days back, and it will be announced soon. But what you have talked, it is really aligning to this new theme. Thank you very much. Same thought clouds are all around, and we are also thinking of this. Thank you, Mahadevappa, and everybody. And Jyoti Thank has you, sir. explained very nice. Thank you. Thank you. Thank you, sir. Thank you very much, sir. Thank you very much, sir, for making things very clear once again. Thank you, sir. ಮತ್ತೆ ಬೇರೆ ಯಾರಾದ್ರೂ ಇದ್ರೆ ಕ್ವಶನ್ ಕೇಳ್ಬಹುದು. ಯಾರ್ದು ಕ್ವಶನ್ ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋಣ. ಮಾಡಿ ಸರ್. ಶಾಂತಿ ಮಂತ್ರದೊಂದಿಗೆ ನಮ್ಮ ಈ ಕಾರ್ಯಕ್ರಮ ಕೊನೆಗೊಳ್ಳಲಾಗುತ್ತದೆ. ಓಂ ಸರ್ವೇ ವೈ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ನ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು.